ವೀಕ್ಷಕರೇ, ನಟ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರ್ತಕ್ಕಂಥ ಹೇಯ ಕೃತ್ಯವನ್ನು ಇಡೀ ಕರ್ನಾಟಕ ಚೀಮಾರಿ ಹಾಕಿ ಅವ್ರನ್ನ ಆಡ್ಕೊಳ್ತಾ ಇದೆ. ಯಾಕಂತಂದರೆ ಅದನ್ನು ಕ್ಷಮಿಸಲಾರ್ದಂತಹ ಅಪರಾಧ ಅಂತಕ್ಕಂಥ ಇದನ್ನು ಎಲ್ಲರೂ ಭಾವಿಸ್ತಾ ಇದ್ದಾರೆ. ಈ ಕುರಿತು ಇಡೀ ಕರ್ನಾಟಕ ಮಾತಾಡ್ತಾ ಇದೆ. ಅದರಲ್ಲೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಜನ ಅದರ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಮಾತಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಮೀಸೆ ನಾಗರಾಜು ಹಿರಿಯ ಪೊಲೀಸ್ ಅಧಿಕಾರಿ ಅವ್ರನ್ನ ಮಾತಾಡಿಸುವಂಥ ಒಂದು ಕಾರ್ಯ ಮಾಡಿದ್ದೆ. ಮತ್ತೊಬ್ಬ ರಿಟೈರ್ಡ್ SP ಆದಂತಹ SK ಉಮೇಶ್ ಸರ್ ನಮ್ಮೊಟ್ಟಿಗಿದ್ದಾರೆ. ಅವರು ಈ ಪ್ರಕರಣದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲಿಗೆ ಈ ಪ್ರಕರಣದ ಬಗ್ಗೆ ಫಸ್ಟ್ ಕಮೆಂಟ್ ಏನು ಸರ್ ನಿಮ್ಮದು? ನೋಡಿ, ಈ ಪ್ರಕರಣ ಅಪರೂಪದಲ್ಲಿ ಅಪರೂಪ ಪ್ರಕರಣ ಫಾರ್ ಪೊಲೀಸ್. ಅಂದರೆ ರೇರೆಸ್ಟ್ ಆ್ಯಂಡ್ ರೇರೆಸ್ಟ್ ಕೇಸಸ್ ಅಂತ ಅಂದರೆ ಅದು ಬೇರೆ ವ್ಯಾಖ್ಯಾನ ಬರುತ್ತೆ. ಅಂದರೆ ಬ್ರೂಟಲ್ ಮರ್ಡರ್ ಬೇರೆ ಬೇರೆ ಥರ ಬರುತ್ತದು, ಸೈಕೋ ಮಾಡ್ತಕ್ಕಂಥದ್ದು. ಇದರಲ್ಲಿ ನಮಗೆ ಚಾಲೆಂಜ್ ಇದು ಪ್ರಕರಣ. ಯಾಕೆ ಅಂತ ಅಂದರೆ ಒಂದು ಭಾಳ ತುಂಬ ಫ್ಯಾನ್ ಬೇಸ್ ಹೊಂದಿರತಕ್ಕಂಥವನು ಇವನು, ಮತ್ತು ಒಳ್ಳೆ ಆ್ಯಕ್ಟ್ರು ಸಹ. ಆಮೇಲೆ ಈಗ ಪ್ರಚಲಿತ ವಿದ್ಯಮಾನದಲ್ಲಿ ಭಾಳ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಇವರೆಲ್ಲ. ಮತ್ತು ಇವ್ರ ಹಿಂದೆ ಸಾವಿರಾರು ಫ್ಯಾನ್ಸ್ಗಳು ಪ್ರತಿನಿತ್ಯ ಇವ್ರ ಫೋಟೋಗಳಿಗೆ ಮತ್ತು ಬೇರೆ ಬೇರೆ ಇವ್ರು ಮಾತಾಡಿಸೋದಕ್ಕೆ ತೊಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಈ ಪ್ರಕರಣ, ಇಂಥ ಒಂದು ಪ್ರಕರಣದಲ್ಲಿ ಇವ್ರು ಸಿಲ್ಕೊಂಡವ್ರೆ ಅಂದರೆ ಈ ಪ್ರಕರಣ ಅವ್ರಿಗೇನೋ ಅನ್ನಿಸ್ಬೋದು. ಅಂದರೆ ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಅಷ್ಟಕ್ಕೆ ನಿಲ್ಲಿಸ್ಬಿಡ್ಬೋದಾಗಿತ್ತು, ನಾನು ಇವಾಗ ಎಲ್ಲ ಬರುತ್ತೆ ಅವ್ರಿಗೆ, ನಾನು ಯಾರನ್ನಾರ ಅವನಿಗೆ ಚಿತ್ರದುರ್ಗದಲ್ಲಿರ್ತಕ್ಕಂಥ ಶಿಷ್ಯಕೋಟಿಗೆ ಹೇಳಿ ಅವ್ನಿಗೊಂದು ಧಮಕಿ ಬಿಟ್ಬಿಡ್ಬೋದಾಗಿತ್ತೇನೋ, ಇವೆಲ್ಲ ಇವಾಗ ಬರ್ತವೆ. ಯಾಕೆ ಇವಾಗ ಬರ್ತವೆ ಇವೆಲ್ಲ ಅಂತಂದರೆ ಇವಕ್ಕೆಲ್ಲ ಪಾಶ್ಚಾತ್ತಾಪದ ಪದಗಳು ಅಂತ ಕರಿತೀವಿ ನಾವು. ಪಾಶ್ಚಾತ್ಯಪದ ಒಂದು ಪರಿಕಲ್ಪನೆ ಅವ್ರ ತಲೆಯಲ್ಲಿ ಯಾವಾಗ ಹುಟ್ಕೊಳ್ಳುತ್ತೋ ಅವತ್ತಿಂದ ಬದಲಾವಣೆ ಆಗಬಹುದೇನೋ ಅಂತ ಎಲ್ಲರೂ ಅನ್ನುವಂಥದ್ದು ಎಲ್ಲ ಅಂತಾರೆ. ಮನುಷ್ಯನಿಗೆ ಸಾಮಾನ್ಯವಾಗೆಲ್ಲ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಈ ಮಟ್ಟಕ್ಕೆ ಅಂತ ಅಂದರೆ ಒಬ್ಬ ಯಾರೋ ಒಂದು ಮೆಸೇಜ್ನ, ಅದನ್ನು ಭಾಳ ಬಂದಂಥ ಮೆಸೇಜ್ನ ತುಂಬ ತಲೆಗೆ ತೊಗೊಬಿಟ್ಟು ಅದರ ಬಗ್ಗೆ ಇಷ್ಟೊಂದು ಆ್ಯಕ್ಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಎಸ್ ಸರ್, ನನ್ನ ಪ್ರಶ್ನೆ ಕೂಡ ಅದೇ. ಯಾಕಂದರೆ ಇದನ್ನು ಯಾರೋ ಒಬ್ಬ ಸಾಮಾನ್ಯ ಮಾಡಿದಿದ್ರೆ ತಪ್ಪೇ ಯಾರು ಮಾಡಿದ್ರು. ಆದರೆ ಯಾರೇ ಮಾಡಿದರೂ ಸಹ ಅದನ್ನು ಬೇರೆ ಥರ ಹ್ಯಾಂಡಲ್ ಮಾಡ್ತಿದ್ರು. ಆದರೆ ಒಂದು 55 ಸಿನಿಮಾ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಸ್ಟಾರ್ ನಟ ಅದನ್ನು ಬೇರೆ ಥರ ಟ್ಯಾಕಲ್ ಮಾಡ್ಬೋದಿತ್ತು. ಈ ಥರದ ಒಂದು ಪ್ರಪಾತಕ್ಕೆ, ಈ ಥರದ ಒಂದು ಇಂಟೆನ್ಸ್ ಇದಕ್ಕೆ ಸಿಕ್ಕಾಕೊಳ್ಳುವಂಥ ಇದು ಏನಾಯಿತು ಅಂತಕ್ಕಂಥದ್ದು. ನೋಡಿ, ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಇದೊಂಥರ ಎಲ್ಲರ ಮೈಯಿಗೂ ಸಹ ಇವಾಗ ನೆಟ್ಟಾಗಿ ಆವರಿಸ್ಕೊಂಡಿದ್ದೇವೆ, ಹಾಗೆ ದೇಹಕ್ಕೆ ಆವರಿಸ್ಕೊಬಿಟ್ಟಿದೆ. ಇದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಒಳ್ಳೆಯದಕ್ಕೆ ಒಳ್ಳೆಯವ್ರು ಬಳಸ್ಕೊತಾ ಇದ್ದಾರೆ, ಕೆಟ್ಟಕ್ಕೆ ಕೆಟ್ಟದವ್ರು ಬಳಸ್ಕೊತಾ ಇದ್ದಾರೆ. ಆಮೇಲೆ ಕೆಲವಷ್ಟು ದೇಶನ ಹಾಳು ಮಾಡೋಕ್ಕೆ ಹಾಳು ಮಾಡೋಕ್ಕೆ ಬಳಸ್ಕೊತಾವ್ರೆ, ದೇಶ ಉದ್ಧಾರ ಮಾಡೋದಕ್ಕೆ ಉದ್ಧಾರ ಮಾಡೋಕ್ಕೆ ಬಳಸ್ಕೊತಾ ಇದ್ದಾರೆ. ಇದೊಂಥರ ಗಂಗಾ ನದಿ ಇದ್ದಂಗೆ ಎಲ್ಲನೂ ಹೊತ್ಕೊಂಡು ಹೋಗ್ತದೆ. ಕೆಟ್ಟದ್ದು, ಒಳ್ಳೆಯದು, ಸುಟ್ಟ ದೆಣಗಳು, ಸತ್ತ ನಾಯಿ, ಪ್ರಾಣಿಗಳು, ಸಕಲ ಚರಾಚರಗಳನ್ನೆಲ್ಲನೂ ಹೊತ್ಕೊಂಡು ಹೋಗ್ತದೆ. ಆದರೂ ಅದು ನಮ್ಗೆ ಪವಿತ್ರ, ಅದನ್ನು ಪೂಜೆ ಮಾಡ್ತೀವಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಬೇಕೋ ಅದರಿಂದ ಕೇಳ್ಕೊಳ್ತೀವಿ ನಾವು. ಅದೇ ಥರ ಅದನ್ನು ಮಾಡ್ಕೊಂಡು ಬಂದರೆ ಪರವಾಗಿಲ್ಲ. ಬಟ್ ಆ ನೀರಿನ ಬಗ್ಗೆನೂ ನಮಗೆ ಗೊತ್ತಿದೆ, ಅಂದರೆ ಗಂಗಾಜಲ ಅಂತೇಳಿ. ಬಟ್ ಅದನ್ನು ಹಿಂದೆ ಹೋಗ್ತಾ ಎಣ್ಣೆಗಳು ಹೋಗ್ತಾ ಇರ್ತವೆ, ಮುಂದೆ ಒಂದು ಹೋಗ್ತಾ ಇರ್ತದೆ, ಅದನ್ನೆಲ್ಲ ಬಿಟ್ಟು ಕುಡಿತಾ ಇರ್ತಾರೆ. ಎತ್ಕೊಂಡು ಕುಡಿದು ಬಿಡ್ಬೇಕಪ್ಪ, ಇದು ಪಾವಿತ್ರ ಹಾಗೆ ಹೀಗೆ ಅಂತ. ಅದು ನಿಮ್ಮ ಧರ್ಮ. ಅದು ನಾನು ಹೋದರೆ ನಾನು ಕುಡಿತೀನೋ, ನೀವು ಹೋದರೆ ನೀವು ಕುಡಿತೀರೋ, ಅದು ನಿಮಗೆ ಬಿಟ್ಟಂಥ ವಿಚಾರ. ಅದು ಏನೇ ಹಿಂಗೆ ಕುಡಿತೀಯ ಅಂತ ನೀವು ಕೇಳಿದ್ರೆ ಅವ್ನ ಪಕ್ಕದವ್ನು ಇರ್ಬೋದು, ನೀನೇನು ಹುಚ್ಚನ ಅಂತ ಅಂತಾರೆ. ಹಾಗೆ ಸೋಷಿಯಲ್ ಮೀಡಿಯಾನೂ ಅದೇ ಥರನೇ. ನೀವು ಯಾಕೆ ಸ್ವೀಕಾರ ಮಾಡ್ತೀರೋ ಅಂತ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ. ಇದರಲ್ಲಿ ನೋಡಿ, ಈ ಪ್ರಕರಣದಲ್ಲಿ ಇದು ಮೂಲತಃ ಅವ್ರು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದದ್ದು ಬೆಂಗಳೂರಿಗೇ ಅಪರಾಧ. ಅದು ನೆಕ್ಸ್ಟ್ ಆ್ಯಕ್ಟ್ ಬಿಡಿ, ಕೊಂದಂಥದ್ದು, ಯಾರ್ಯಾರೋ ಒಡೆದಂಥದ್ದು, ಯಾರ್ಯಾರೋ ಫುಟ್ಬಾಲ್ ಆಟ ಆಡಿದಂಥದ್ದು, ಯಾರ್ಯಾರೋ ಕೋಳಿ ಥರ ಕತ್ತು ಮುರಿದು ಗಾಡಿಗಳ ಮೇಲೆ ಬಿಸಾಕ್ತಕ್ಕಂಥದ್ದು, ಅದು ಬೇರೆ ಮುಂದಿನ ಅದು ಆಲೋಚನೆ. ಅಲ್ಲಿಂದ ಯಾರಿಗೋ ಒಬ್ಬನಿಗೆ ಮಾತಾಡಿ ಅಲ್ಲಿಂದ ಅವನು ಕರ್ಕೊಬಾ, ಇಲ್ಲಿಗೆ ಎತ್ತಾಕೊಂಡು ಬಂದ್ಬಿಡಿ, ಅವ್ನಿಗೇನು ಹೇಳ್ಬೇಡಿ ಅಂತ ಅಂದ್ಬಿಟ್ಟು ಅಂತ ಕರ್ಕೊಂಡು ಬರುವಂಥ ಹೇಳುವಂಥ ಮನಸ್ಥಿತಿನೇ ಅತ್ಯಂತ ಕೆಟ್ಟದ್ದು. ಯಾರಿಗೆ? ಇಂಥ ಮನುಷ್ಯನಿಗೆ. ಈ ಮನುಷ್ಯ ಜನಗಳ ಮಧ್ಯೆ ಇರ್ತಕ್ಕಂಥವ್ರು, ಸಾರ್ವಜನಿಕರ ಮಧ್ಯೆ ಜೀವನ ಮಾಡ್ತಾ ಇರುವಂಥದ್ದು. ಮತ್ತು ಇವನನ್ನು ತುಂಬ ಈ ಥರ ಒಂದು ಫ್ಯಾನ್ ಬೇಸ್ ಅನ್ನುವಂಥವರು ಪ್ರಾಣ ಕೊಡೋದಕ್ಕೂ ಸಿದ್ಧ ಇರತಕ್ಕಂಥ ಈ ಸಮಯದಲ್ಲಿ ಒಬ್ಬನ ಎತ್ತಾಕೊಂಡು ಬಂದ್ಬಿಡು ಅಂತ ಹೇಳುವಂಥ ಆದೇಶ ಕೊಟ್ಟದ್ದಂಥದ್ದಿಲ್ಲ, ಅದರಲ್ಲಿ ಇದು ಮೂರ್ಖರ ಪರಮಾವಧಿ, ದಡ್ಡತನದ ಅತಿರೇಕ. ಯಾರೂ ಆ ಥರ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಆ ಮಟ್ಟಕ್ಕೆ ಎತ್ತರಕ್ಕೆ ಹೋದಾಗ ಎಲ್ಲೋ ಏನಾಗ್ಬಿಡುತ್ತೆ, ಏನೆಲ್ಲೋ ಹಿಂದೆ ಎಲ್ಲ ನಾನು ಮಾಡಿದ್ದೀನಲ್ಲ, ಏನಾಗ್ಬಿಡ್ತು, ಏನೂ ಆಗಲ್ಲ, ಇದು 2 ದಿವಸ ಹಿಂಗೆ ಅಂದ್ಕೊಳ್ತಾರೆ, ಏನೂ ಆಗಲ್ಲ ಬಿಡು. ಮುಂದಿನ ಪರಿಣಾಮದ ಬಗ್ಗೆ ಈ ಮನುಷ್ಯ ಯೋಚನೆ ಮಾಡಲೇ ಇಲ್ಲ.
ನಾನೇ ತಾನೇ ಕರ್ಕೊಬರ್ತೀನಿ, ನಾನೇ 4 ಇಕ್ತೀನಲ್ಲ, ನಾನೇ 4 ದುಡ್ಡು ಕೊಟ್ಬಿಟ್ಟು ವಾಪಸ್ ಕಳಿಸ್ಬಿಡ್ತೀನ ಅಲ್ವಂತ ಅನ್ನುವಂಥದ್ದು ಅವ್ನ ತಲೆಯಲ್ಲಾದರೂ ಏನಾದರೂ ಇದ್ರೂ ಅವನ ಹಿಂದೆ ಇರ್ತಕ್ಕಂಥ ಜನಗಳಿರ್ತಾರಲ್ಲ, ಅವ್ರು ಏನೇನು ಮಾಡಿಬಿಡ್ಬೋದು, ನಾಳೆ ಏನೆಲ್ಲ ಕತೆ ಅವನ ಮೇಲೆ ಅದು ಕರ್ಕೊಂಡು ಬಂದಿನ ಮೇಲೆ ತೊಂದರೆ ಮಾಡಿಬಿಡ್ಬೋದು ಅನ್ನುವಂಥದ್ದು ಸ್ವಲ್ಪನೂ ಊಹಿಸಲಿಲ್ಲ ಅಂದರೆ, ಹೌದಲ್ವಾ? ಈಗ ನೋಡಿ ಅಲ್ಲಿಂದ ಕರ್ಕೊಬರ್ತಾ ಇರಬೇಕಾದ್ರೆ ಅವ್ರು ಇಕ್ಕಕ್ಕೆ ಶುರು ಮಾಡ್ಬೋದಾಗಿತ್ತು. ಯಾಕೆಂದರೆ ಅಂಥ ಡಿಸ್ಟ್ರಿಕ್ಟ್ ಅಧ್ಯಕ್ಷ ಇದ್ದ, ಮತ್ತು ಅವರೆಲ್ಲ ಭಾಳ ಬೇಕಾಗಿರ್ತಕ್ಕಂಥವ್ರಿದ್ದರು. ಇಲ್ಲಿ ಕರ್ಕೊಂಡು ಬಂದಾದಮೇಲೆ ಮೂಲಗಳ ಪ್ರಕಾರ ಆ ಶೆಡ್ ಒಳಗಡೆ ಒಂದು 50 ಜನ ಇದ್ದರು ಬರುವಷ್ಟೊತ್ತಿಗೆ ಅಂತ ಅನ್ನುವಂಥದ್ದು ಒಂದು ಸಣ್ಣ ಅಲ್ಲಿ ಸದ್ದು ಓಡಾಡ್ತಾ ಇದೆ. ಅದು ಉಳಿದಿದ್ದೆಲ್ಲ ತನಿಖಾಧಿಕಾರಿಗೆ ಗೊತ್ತದು. ಯಾಕೆಂದರೆ ನಾವು ಯಾರೂ ತನಿಖೆ ಮಾಡ್ತಾಯಿಲ್ಲ. ನಾವು ಮೀಡಿಯಾಗಳಿಂದ ಮತ್ತು ಅಲ್ಲಿ ಇಲ್ಲಿ ಯಾರ್ಯಾರು ಹೇಳ್ತಾರೋ ಅದನ್ನು ಕೇಳಿಕೊಂಡು ನಾವು ಒಂದು ಪ್ರಿಸಂಪ್ಷನ್ ಮಾತಾಡ್ತೀವಿ. ಅದರಿಂದ ಪ್ರಿಸಂಪ್ಷನ್ಸ್ ಆ್ಯಂಡ್ ಅಸಂಪ್ಷನ್ಸ್ ಮಾತಾಡಬೇಕಾದಾಗ ಯಾರೇ ತನಿಖಾಧಿಕಾರಿ ತನಿಖೆ ಮಾಡ್ತಾ ಇರುವಂಥ ಸಮಯದಲ್ಲಿ ಅದು ಆ ತನಿಖೆಗೆ ಲೋಪ ಆಗದೆ ಇರೋ ಥರ ನಾವು ಪೊಲೀಸ್ ಅಧಿಕಾರಿಗಳು ಮಾತಾಡ್ತಕ್ಕಂಥದ್ದು ಒಂದು ಧರ್ಮ. ಈಗ ಅಂದರೆ ದರ್ಶನ್ ಅವರು ಈ ಥರದೊಂದು ಕೃತ್ಯ ಎಸಗಿದ್ದಾರೆ ಅಂತಂದರೆ ನಮಗೆ ಮಾಧ್ಯಮಗಳವರೆಗೆ ನಂಬಕ್ಕಾಗಲಿಲ್ಲ ಮೊದಲಿಗೆ. ಅಂಥದ್ದು ಪೊಲೀಸ್ ಅಧಿಕಾರಿಯಾಗಿ ನಿಮ್ಗೇನು ಅನಿಸ್ತು ಅಂತಕ್ಕಂಥದ್ದು, ಅದರಲ್ಲೂ ಅವರ ಅಭಿಮಾನಿಗಳು ಈಗಲೂ ಸಹ ನಮ್ಮ ನೆಚ್ಚಿನ ನಾಯಕ ನಟ ಏನೂ ಮಾಡೇ ಇಲ್ಲ ಅಂತ ಒಂದಷ್ಟು ಸಮಜಾಯಿಸ್ಕೊತಾ ಇದ್ದಾರೆ. ನೋಡಿ, ಇವಾಗ ನಾವು ಬೆಳಗ್ಗೆ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬರೀತಾ ಇದ್ದಾರೆ, ಅಣ್ಣ ನೀನೇನು ಮಾಡಿರಲ್ಲ ಬಿಡು, ನಿನಗೊಂದು ಷಡ್ಯಂತ್ರ ಮಾಡಿದ್ದಾರೆ, ನಿನಗಾಗದೇ ಎಲ್ಲ ಇವರು ಬೇರೆ ನಾಯಕಗಳೆಲ್ಲ ಸೇರಿಕೊಂಡು ನಿನ್ನನ್ನು ಬಲಿ ಹಾಕೋಕೆ ಮಾಡಿಬಿಡ್ತಾ ಇದ್ದಾರೆ ಅಂತ ನಾನು ಬೆಳಗ್ಗೆನೂ ನೋಡಿದೆ. ಅದೇ ಒಂದು ವರ್ಗ ಒಳಗಡೆ ಮಾಡ್ತಾ ಇರ್ತಾರೆ. ಆಮೇಲೆ ಆ ಥರ ಫ್ಯಾನ್ ಬೇಸಿದ್ದಾರೆ, ಏನಪ್ಪ ಇವ್ರು ಕೆಟ್ಟವರು ಅಂತ ಹೇಳಿದ್ರೆ ನಾವು ಮೂರ್ಖರಾಗ್ಬಿಡ್ತೀವಿ. ಅವ್ರಿಗೆ ಏನು ಅನ್ನಿಸ್ತದೋ ಅದನ್ನು ಮಾಡ್ತಾರೆ, ಅವ್ರಿಗೆ ಏನು ತಿಳ್ಕೊಂಡಿದ್ದಾರೋ ಅದರಲ್ಲಿ ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಆ ಕಾರಣಕ್ಕೆ ನೀವೆಲ್ಲ ಏನು ರೀ ನಿಮ್ಗೇನು ಬುದ್ಧಿ ಇಲ್ಲೋ ಅಂತ ಅನ್ನುವಂಥದ್ದು ನಮ್ಮ ದಡ್ತನ ಅಷ್ಟೇ. ಖಂಡಿತವಾಗ್ಲೂ ನಾವು ಅವ್ರಿಗೆ ಯಾವಾಗ ಅವಕಾಶ ಸಿಕ್ಕಾಗ ತಿಳಿ ಹೇಳಬೇಕೇ ಹೊರತು ಈ ಥರ ಇದೆ ಏನ್ಬಿಟ್ಟು ಅಂತ ನಾವು ಇಮಿಡಿಯೇಟಾಗಿ ಏನು ನೀನು ಹಿಂಗೆ ಬರೆದಿದೆ, ನೀನೇನು ಹುಚ್ಚನ ಅಂತ ಬರೆದ್ರೆ ನಮ್ಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವರು. ಆ ಕಾರಣಕ್ಕೆ ಅದರ ಅವಶ್ಯಕತೆ ಇಲ್ಲ. ಇದು ನಾನು ಮೊದಲೇ ಹೇಳಿದೆ, ಇದೊಂಥರ ಗಂಗಾ ಜಲ ಇದ್ದಂಗೆ, ಕುಡ್ಕೊಳ್ಳಿ ಬಿಡಿ, ಎಷ್ಟು ಕುಡಿತಾರೋ. ಗೊತ್ತಿದ್ದೂ ನೀರನ್ನ ಅದು ನೀರು ಸರಿ ಇಲ್ಲ, ಕುಡಿ ಕಷ್ಟ ಆದರೆ ದೇಹಕ್ಕೆ ತೊಂದರೆ ಆಗ್ತದೆ ಅಂತ ಅಂದ್ರೂ ಅದು ಗೊತ್ತಿದ್ರೂ ಕುಡಿದ್ಬಿಟ್ಟಾಗ ಏನೂ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಗಂಗಾ ಜಲ ಪೂಜೆ ಮಾಡುವಂಥದ್ದು ಇರ್ತದೆ, ಮನೇಲಿ ಇಟ್ಕೋವಂಥದ್ದು ಇರ್ತದೆ, ಹಂಗೆ ಇದು. ಆದರೆ ನೋಡಿ, ಈ ಪ್ರಕರಣ ಅಪರೂಪದಲ್ಲಿ ಅಪರೂಪ ಪ್ರಕರಣ ಫಾರ್ ಪೊಲೀಸ್ ಅಂತ ನಾನು ಹೇಳಿದೆ. ಯಾಕೆ ಹೇಳಿದೆ? ಇದೊಂದು ಭಾಳ ಚಾಲೆಂಜ್ ಪೊಲೀಸ್ಗೆ. ಒಂದು ನಾವು ಇದರಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾಗ್ತದೆ. ಒಂದು ದ ರಿಲೆವೆಂಟ್ ಈಸ್ ದಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಟು ದಿ ಪೊಲೀಸ್, ಟುವರ್ಡ್ಸ್ ಟು ದಿ ಸೊಸೈಟಿ. ನಾವೇನು ಸೊಸೈಟಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನ್ನುವಂಥದ್ದು ನಾವು ಒಂದು ಕಂಪಾರ್ಟ್ಮೆಂಟಲ್ಲಿರುತ್ತೆ. ಇನ್ನೊಂದು, ಮೀಡಿಯಾಗಳು ಇದನ್ನು ಅತ್ಯಂತ ಎಚ್ಚರದಿಂದ ಎಲ್ಲ ಕಾಯ್ತಾ ಇದ್ದಾರೆ. ಎಲ್ಲಿ ಲೋಪದೋಷಗಳೇನಾದ್ರು ಆಗ್ಬಿಡ್ತಿದ್ದೇನೋ, ಏನಾದರೂ ಮಾಡಿಬಿಡ್ತಿರೋನೋ ಅಂತ. ಹಾಗೆ ಅದಕ್ಕೇನಾದ್ರೂ ಬೇರೆ ಪ್ರತ್ಯಕ್ಷ ಯಾರಾದರೂ ಇದ್ರ ಮೇಲೆ ಇನ್ಫ್ಲೂಯೆನ್ಸ್ಗಳು ಮಾಡ್ತಾರೇನೋ, ಅದನ್ನು ಏನಾದ್ರೂ ಅದನ್ನು ಕುಂದಿಸ್ತಾರೇನೋ ಶಕ್ತಿನ, ಕೇಸ್ನ ಅಂತ ಅನ್ನುವಂಥದ್ದು ಒಂದು ವರ್ಗ. ಇನ್ನೊಂದು ವರ್ಗ ಅದರಿಂದ ಪ್ರತಿ ದಿವಸ ನೊಂದಿರುವಂಥ ವರ್ಗಗಳು. ಇವರೆಲ್ಲ ಒಂದು ವರ್ಗ ಇದ್ದಾರೆ, 3 ವರ್ಗಗಳು. ಈ 3 ವರ್ಗಗಳಿಗೂ ನಾವು ಸರಿಯಾದಂತಹ ಕೆಲಸ ಮಾಡ್ತಾಯಿದ್ದೀವಿ ಅನ್ನುವಂಥದ್ದನ್ನ ತೋರಿಸುವಂಥದ್ದೇ ಈಗ ಇರ್ತಕ್ಕಂಥ ನಮಗೆ ಅತ್ಯಂತ ಸವಾಲಿನ ಕೆಲಸ. ಭಾಳ ಇಂಪಾರ್ಟೆಂಟ್ ಈ ಸಮಯ. ಈ ಕೇಸಲ್ಲಿ ಬೇರೆ ಕೇಸ್ ಬಿಡಿ, ಈಗಾಗಲೇ ಬೇರೆ ರಾಜ್ಯದಲ್ಲಿ ಇಂಥ ಕೇಸ್ಗಳು ನಡೀತಾ ಇರ್ತವೆ, ಮರ್ಡರ್ ಕೇಸ್ಗಳು, ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಆದರೆ ಇಷ್ಟನ್ನೇ ಯಾಕೆ ನೀವು ಮೀಡಿಯಾದವರು ಇದು ಮಾಡ್ತಾಯಿದ್ದೀರಿ ಅಂದರೆ, ಇವನು ಈ ಕೆಲಸ ಮಾಡ್ಬೋದಾ? ಈ ಮನುಷ್ಯನ ಇಷ್ಟೊಂದು ಜನ ದುಡ್ಡು ಕೊಟ್ಟು, ಇಷ್ಟೊಂದು ಜನ ಬೆಳಗ್ಗೆ ಎದ್ದ ಅಂದರೆ ಪ್ರೊಡ್ಯೂಸರ್ಸ್ಗಳೋಗಿ ಸೂಟ್ ಕೇಸ್ ದುಡ್ಡು ಇಟ್ಕೊಂಡು ನಿಂತ್ಕೊಂಡು ರಾತ್ರಿಯಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ಈ ಮನುಷ್ಯನಿಗೆ ಇಷ್ಟೆಲ್ಲ ಅವಕಾಶಗಳು ದೇವರು ಕೊಟ್ಟಾದಮೇಲೆ ಇಂಥ ಕೆಟ್ಟ ಒಂದು ಆ್ಯಕ್ಟ್ ಯಾಕೆ ಕೈ ಹಾಕದ? ಇಂಥ ಮನಸ್ಥಿತಿ ಯಾಕೆ ಅವನಿಗೆ ಬಂತು? ಇವನು ಜನ ಫಾಲೋ ಮಾಡುವಂಥದ್ದು, ಸೊಸೈಟಿ ಸಮಾಜ ಫಾಲೋ ಮಾಡ್ತಕ್ಕಂಥದ್ದು ಅವನು ಹಿಂದೆ ಈಗೆಲ್ಲ ಮಾಡಿಬಿಟ್ನಲ್ಲ ಅಂತ ಅನ್ನೋದಕ್ಕೆ ಇಡೀ ಮಾಧ್ಯಮ ಅವನ ಹಿಂದೆ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಏನಪ್ಪ ಮಾಧ್ಯಮದವರು ಇಷ್ಟು ತೋರಿಸ್ತಾ ಇದ್ದಾರೆ ಅಂತ ಅಂದ್ರೂ ಅದು ತಪ್ಪೇ. ಅದು ಖಂಡಿತವಾಗ್ಲೂ ಸರ್. ಯಾಕಂದರೆ ಈಗ ಈ ಹಿಂದೆ ಬಾಲಿವುಡ್ಡಲ್ಲಿ ಸಂಜಯ್ ದತ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಕೂಡ ಜೈಲುವಾಸ ಅನುಭವಿಸಿ ಹೊರಗಡೆ ಬಂದಂಥವ್ರು, ಪೆರೋಲ್ಗಳಲ್ಲಿ ಹೊರಗಡೆ ಬಂದು ಅರ್ಧಂಬರ್ಧಕ್ಕೆ ನಿಂತಿರ್ತಕ್ಕಂಥ ಸಿನಿಮಾಗಳನ್ನು ಶೂಟ್ ಮಾಡಿಕೊಟ್ಟಂಥವ್ರು. ಆದರೆ ಇದೇ ಮೊದಲ ಬಾರಿಗೆ ಒಬ್ಬ ನಟ ಒಂದು ಕೊಲೆಯ ಆರೋಪದಡಿ ಈಗ ಏನು ನ್ಯಾಯಾಂಗ ಬಂಧನ ಎದುರಿಸ್ತಾ ಇರ್ತಕ್ಕಂಥದ್ದು, ಅಥವಾ ಪೊಲೀಸಿನ ಒಂದು ಬಲೆಯಲ್ಲಿ ಸಿಲುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ತುಂಬ ಸೆನ್ಸಿಟಿವ್ ಹಾಗೂ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಪೊಲೀಸ್ ವ್ಯವಸ್ಥೆ ಮೇಲೇನೂ ಆರಂಭದ ದಿನಗಳಲ್ಲಿ ಒಂದಷ್ಟು ಇದಾಗಿತ್ತು, ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಅಂತಕ್ಕಂಥದ್ದು. ಮೊದಲನೇ ದಿನವೇ ಅವರಿಗೆ ಬಿರಿಯಾನಿ ತಂದು ಕೊಡ್ತಾರೆ, 2ನೇ ದಿನ ಪೊಲೀಸ್ ಸ್ಟೇಷನ್ಗೆ ಪೆಂಡಾಲ್ ಹಾಕಿ ಅದನ್ನು
ಗೌಪ್ಯತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪೆಂಡಲ್ ಹಾಕ್ತಾರೆ. ಇದನ್ನೆಲ್ಲ ನೋಡಿದಾಗ ಏನು ನಡೀತಾ ಇದಿಲ್ಲ ಅಂತಕ್ಕಂಥ ಒಂದಷ್ಟು ಕುತೂಹಲಗಳು ಹುಟ್ಕೊತವೆ. ನಾನು ಸಾಮಾಜಿಕ ಜವಾಬ್ದಾರಿ ಹೇಳಿ ಬೇರೆ ಸಬ್ಜೆಕ್ಟ್ಗೆ ಹೋದೆ. ನೋಡಿ, ಈ ಕೇಸಲ್ಲಿ ನಾವು ಪ್ರಕರಣ ದಾಖಲಾಗಿದೆ. ಪ್ರಪ್ರಥಮ ಬಾರಿಗೆ 301, 201 ಕೇಸ್ ರಿಜಿಸ್ಟರ್ ಆಗ್ತದೆ. ಅದಾದ ತಕ್ಷಣವೇ ಅಲ್ಲಿ ಆ ಪ್ರಕರಣ ಯಾರು ಅಂತ ಅವನು ಅಂತ ಗೊತ್ತಾಗ್ತದೆ. ಪತ್ತೆ ಕಾರ್ಯದಲ್ಲಿ ಏನಾಗ್ತದೆ, ಇಮ್ಮಿಡಿಯೇಟಾಗಿ ಒಂದು 4 ಜನ ಬಂದು ನಾವು ಮಾಡಿದ್ದೀವಿ ಅಂತೇಳಿ ಅಲ್ಲಿ ಬಂದು ಶರಣ್ ಶರಣಾಗತಿ ಆಗ್ತಕ್ಕಂಥ ಕೆಲಸ ಮಾಡಿದಾಗ ಯಾರೇ ಪೊಲೀಸ್ನವ್ರಿಗೂ ಅಪ್ಪ ಏನಪ್ಪ ಇಂಥ ಕೇಸ್ ಸುಲಭಕ್ಕೆ ಪತ್ತೆ ಆಗೋಯ್ತಲ್ಲ, ತಲೆನೋವಾಗಿತ್ತಲ್ಲ, ಆಯಿತು ಏನು ಹೆಂಗೆ ಮಾಡಿದ್ರಿ ಹೇಳಿ ಅಂತ ಕೇಳಿಬಿಟ್ಟು, ಸರ್ ಈ ಥರ ಮರ್ಡರ್ ಆಗಿತ್ತಲ್ಲ, ಅದು ಸಿಕ್ಕಿದ್ದಾರೆ ಸರ್, ಈಗ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಕೊಡ್ತೇವೆ, ಬಂದು ಹೇಳ್ತಾ ಇದ್ದಾರೆ ಸರ್ ಏನೇನು ಮಾಡಿದ್ವಿ ಅಂತ ಅಂದಾಗ, ಆಯಿತು ಮಾಡಿ ಕಳಿಸ್ಕೊಡಿ. ಆಯ್ತು ಏನಿದೆ ಏನಂತೆ, ಎಲ್ಲಿಂದ ಯಾಕೆ ಮಾಡಿದ್ರಂತೆ, ಸರ್ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡ್ಬಿಟ್ಟಿದ್ದಾರೆ ಸರ್ ಇವರು ಅನ್ನುವಂಥ ಕೇಳ್ಕೊಳ್ಳುವಂಥವ್ರ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಈ ಪ್ರಕರಣದಲ್ಲಿ ಮುಂದುವರೆದು ಹಿರಿಯ ಅಧಿಕಾರಿಗಳು ಯಾರು ನಮ್ಮ DCP ಅವರು ಗಿರೀಶ್ ಅವರು ಮತ್ತು ಚಂದನ್ ಅವರು ACP ಅವರು ಅದನ್ನು ಪರ್ಸ್ನಲಾಗಿ ಹೋಗಿ ಇಂಟ್ರಾಗೇಷನ್ ಏನಿರ್ಬೋದು ಅಂತೇಳಿ ಅದನ್ನು ಮಾಡಿ ಅದ್ರ ಮುಂದೆ ಏನಿದೆ, ಅದ್ರ ಒಳಗಡೆ ಏನು ವೆಬ್ ಅಂತ ಕರಿತೀವಲ್ಲ, ಆ ಒಂದು ಜೇಡರ ಬಲೆ ಏನಿದೆ ಅಂತ ಅನ್ನುವಂಥದ್ದು ಕೈ ಹಾಕಿ ಕಿತ್ತಾಗ ಇದೆಲ್ಲ ಗೊತ್ತಾದಂಥದ್ದು. ಆ ಕಾರಣಕ್ಕೆ ಹಿಂದೆ ಹಲವಾರು DCPಗಳು ಇದೇ ಥರ ಮಾಡ್ತಾಯಿದ್ರು. ಒಳ್ಳೊಳ್ಳೆ ಭಾಳ ದೊಡ್ಡ ಪ್ರಕರಣಗಳು ಮಾಡಿದಾಗ ಬಂದು ಅವರೇ ಇಂಟ್ರಾಗೇಟ್ ಮಾಡಿ ಕೊನೆಗೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನಾಳೆ ದಿವಸ ಯಾರೋ ಒಬ್ಬರಾದ್ರೂ ಇನ್ನೋಸೆಂಟ್ಗಳು ಜೈಲಿಗೆ ಹೋಗಬಾರ್ದು ಅಂತ ಅನ್ನುವಂಥ ಮನಸ್ಥಿತಿ ಇತ್ತು. ನಮ್ಮಲ್ಲಿ ಶರಶ್ಚಂದ್ರ ಅವರು ಅಂತ ವೆಸ್ಟ್ DCP ಇದ್ದರು, ನಾವಿರುವಂಥ ಕಾಲದಲ್ಲಿ ವೆಸ್ಟ್ ಭಾಗದಲ್ಲಿ. ಆ ಸಮಯದಲ್ಲಿ ಪ್ರತಿ ಪೊಲೀಸ್ ಠಾಣೆಗೂ ಹೋಗಿ ಈ ಥರ ಭಾಳ ಪ್ರಮುಖ ಪ್ರಕರಣಗಳಲ್ಲಿ ಅವರು ಇಂಟ್ರಾಗೇಟ್ ಮಾಡ್ತಾಯಿದ್ರು. ಇದು ಒಳ್ಳೆಯ ಪದ್ಧತಿ. ಏನೋ ಬಿಡು ಈಗ ಆಗ್ಬಿಡುತ್ತೆ ಕಳಿಸ್ಕೊಟ್ಬಿಡ್ತೀವಿ ಅಂತೇಳಿ ಅದ್ರ ಒಳಗಡೆ ಹಿಂದುಗಡೆ ತೆರೆಯಿಂದ ಏನು ನಡೆದೋಗಿರ್ತದೋ ಅದು ಗೊತ್ತಾಗಿಸ್ಲಿಲ್ಲ ಅಂತಂದರೆ ಆವಾಗ ಎಲ್ಲೋ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ತೊಂದರೆ ಆಗಿಬಿಡುತ್ತೆ. ಈ ಥರ ಆಗ್ಬಿಟ್ಟಾಗ ಯಾರೋ ಸಾಯಿಸ್ಬಿಡೋದು, ಯಾರೋ ಒಪ್ಕೊಬಿಡೋದು, ಯಾರೋ ಜೈಲಿಗೆ ಹೋಗ್ಬಿಡೋದು. ಇಂಥ ಪ್ರಕರಣಗಳಲ್ಲಿ ಈಗ ಒಂದು ಸಾರಿ ಈ ಥರ ಆದಾಗ ಎಲ್ಲ ಎಚ್ಚರಿಕೆ ಎತ್ಕೊಬಿಡ್ತಾರೆ. ಯಾರೂ ಸಹ ಮುಂದೆ ಇದನ್ನು ಮಾಡೋದಕ್ಕೆ ಧೈರ್ಯ ಮಾಡೋಕ್ಕೆ ಹೋಗೋದಿಲ್ಲ. ಇದೇನೇ ಮಾಡಿದ್ರು ಇವ್ರು ಪೊಲೀಸರುಗಳು ನಾವು ಏನು ಉಪಯೋಗ ಮಾಡಿದ್ರು ಅಸ್ತ್ರಗಳನ್ನ ಅವರು ಭಾಳ ಇದನ್ನು ಸರಿಯಾಗಿ ಚೆಚ್ಚು ಬಿಸಾಕ್ತಾರೆ ಅಂತ ಅನ್ನುವಂಥ ಒಂದು ಭಯ ಅವ್ರಿಗೆ ಇರುತ್ತೆ. ಆ ಕಾರಣಕ್ಕೆ ಇದು ಆದದ್ದು ಒಳ್ಳೆಯ ಕೆಲಸ. ಈ ಪ್ರಕರಣದಲ್ಲಿ ನೋಡಿ, ಸಾಮಾಜಿಕ ಜವಾಬ್ದಾರಿ ಅಂತ ಅಂದರೆ ಒಂದು ತನಿಖೆ ಮಾಡಬೇಕು. ತನಿಖಾ ಕಾಲದಲ್ಲಿ ಏನೇನೆಲ್ಲ ತನಿಖೆಗೆ ಸಂಬಂಧಪಟ್ಟಂತಹ ಟೆಕ್ನಿಕಲ್ ಎವಿಡೆನ್ಸಸ್ಸು, ಫಿಸಿಕಲ್ ಎವಿಡೆನ್ಸಸ್ಸು ಮತ್ತು ಬಯಾಲಜಿಕಲ್ ಎವಿಡೆನ್ಸಸ್ಗಳು, ಅದನ್ನು ಕ್ರೊನಾಲಜಿಕಲಿ ನಾವು ಹೆಂಗೆ ಸೀಸ್ ಮಾಡ್ತೀವಿ, ಹೇಗೆ ಸೀಸ್ ಮಾಡ್ತೀವಿ, ವಿಡಿಯೋಗ್ರಾಫ್ ಮಾಡ್ತೀವ, ಮತ್ತು ಯಾವನ್ನ ನಾವು DNA ಕಳಿಸ್ಕೊಡ್ಬೇಕು, ಮತ್ತು ಪ್ರಾಥಮಿಕವಾಗಿ ಏನೇನೆಲ್ಲ ಆರೋಪಿತನ ಬಾಡಿ ಇರುವಾಗ ನಮ್ಮ ಕೈಯಲ್ಲಿ ಅವನಿಂದ ಏನೇನು ಸಂಗ್ರಹಣೆ ಮಾಡ್ಕೊಂಡಿದ್ದು ಇಲ್ಲಿ ಜಾಗಗಳಲ್ಲಿ ಭೌತಿಕವಾಗಿ ಸಿಕ್ತಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ಅವನ್ನೆಲ್ಲ ಹೊಂದಿಸ್ಕೊಂಡು ಅವನ್ನೆಲ್ಲ ಹೇಗೆ ಇದ್ರ ಜೊತೆ ಜೋಡಣೆ ಮಾಡಬೇಕು ಅನ್ನುವಂಥದ್ದು ಒಂದು ಚಾಲೆಂಜು. ಅಂದರೆ ಅವೆಲ್ಲ ನಡೀತಾ ಇರ್ತದೆ, ಪ್ರಕ್ರಿಯೆಗಳು ಮಾಡ್ತಾ ಇರ್ತಾರೆ. ಅದು ಏನು ಯಾರು ಹೇಳ್ಕೊಡ್ಬೇಕಂತಂಥದ್ದಿಲ್ಲ. ಅದರಲ್ಲಿ ಕೆಲವಷ್ಟು ತುಂಬ ತನಿಖೆಯನ್ನು ತಿಳ್ಕೊಂಡಿರ್ತಕ್ಕಂಥವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಇದರಲ್ಲಿ ಹಿರಿಯ ಅಧಿಕಾರಿಗಳ ನೇರ ಆದೇಶ ಇರೋದ್ರಿಂದ, ಮಾನಿಟರಿಂಗ್ ಇರೋದ್ರಿಂದ ಅದು ಈ ತನಿಖೆ ಚೆನ್ನಾಗಾಗ್ತದೆ. ಸರ್, ಇವುಗಳ ಮಧ್ಯೆ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಅಂದರೆ ನಟ ದರ್ಶನ್ ಅವರು ತುಂಬ ಪ್ರಭಾವಿಯಾಗಿರೋದ್ರಿಂದ ಅವರಿಗೆ ತುಂಬ ಜನ ಪ್ರಭಾವಿ ರಾಜಕಾರಣಿಗಳ ನಂಟಿತ್ತು. ಸಾಕಷ್ಟು ಜನರು ಓಪನ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸುಮಲತಾ ಅವ್ರಿಗೆ ಗೊತ್ತು, ಮತ್ತು ನಮ್ಮ ಜಮೀರ್ ಅಹ್ಮದ್ ಅವ್ರಿಗೆ ಗೊತ್ತು, ವಿನಯ್ ಕುಲಕರ್ಣಿ ಅವ್ರಿಗೆ ಗೊತ್ತು, ಸತೀಶ್ ರೆಡ್ಡಿ ಅವ್ರಿಗೆ ಗೊತ್ತು, ಎಲ್ಲರಿಗೂ ತುಂಬ ಆಪ್ತರು. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ಅಥವಾ ಹೈಯರ್ ಆಫೀಸರ್ಸ್ ಮೇಲೆ ಒಂದಷ್ಟು ಪ್ರೆಷರ್ ಆಗ್ತಾ ಇದೆ ದರ್ಶನ್ ಅವರ ವಿಚಾರದಲ್ಲಿ, ಸ್ವಲ್ಪ ಸಡಿಲಿಕೆ ಇರಲಿ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿಬಂತು. ಈ ವಿಚಾರದ ಬಗ್ಗೆ ಹೇಳೋದಾದರೆ ನೀವು ವ್ಯವಸ್ಥೆನ ನೋಡಿರ್ತಕ್ಕಂಥವ್ರು ಈ ಹಿಂದೆ ನೋಡಿ, ಯಾವಾಗಲೂ ಅಷ್ಟೇ ಈ ಕೇಸು ನಾನು ಹೇಳಿದೆ ನಿಮಗೆ 3 ಕಂಪಾರ್ಟ್ಮೆಂಟಲ್ಲಿ ನಡೀತಾ ಇರ್ತದೆ ಅಂತ. ಇದು ನೀವೇನು ಹೇಳಿದ್ರಲ್ಲ ಅದು ಕೊನೆಯ ಕಂಪಾರ್ಟ್ಮೆಂಟ್. ಇದು ಈಗ ನಾನು 2ನೇ ಕಂಪಾರ್ಟ್ಮೆಂಟ್ ಹೇಳ್ಬಿಡ್ತೀನಿ. ಒಂದು ತನಿಖೆ ಕಾಲದಲ್ಲಿ ತನಿಖೆ ಮಾಡ್ತಾ ಇರ್ತೀವಿ. 2ನೇದೇನಾಗುತ್ತೆ, ನಮ್ಮದು ಸಾಮಾಜಿಕ ಜವಾಬ್ದಾರಿ ಅತ್ಯಂತ ಹೆಚ್ಚಿಗೆ ಇರ್ತದೆ. ನಾವು ಹಿಡಿದು ಎತ್ತಾಕೊಂಡು ಬಂದ್ಬಿಟ್ಟು ಅವ್ರನ್ನೆಲ್ಲರೂ ಇಂಟ್ರಾಗೇಟ್ ಮಾಡ್ತಾ ಇದ್ದೀವಿ, ಅವ್ರು ಏನೇನು ಪಾತ್ರ ಇದೆ ಬರೀತಾ ಇದ್ದೀವಿ, ಅವ್ರಿಗೇನೇನು ಸೆಕ್ಷನ್ ಆಫ್ ಲಾ ನಾವು ಜೋಡಿಸ್ತಾ ಇದ್ದೀವಿ, ಅವ್ರ ಕಡೆಯಿಂದ ಏನೇನು ರಿಕವರಿ ಬೇಕೋ ಅದನ್ನೆಲ್ಲ ತೊಗೋತಾ ಇದ್ದೀವಿ, ಅವ್ರು ಎಷ್ಟೆಷ್ಟು ದಿನ ಕಸ್ಟಡಿಗೆ ಬೇಕೋ ಅವ್ರನ್ನೆಲ್ಲ ಪಡ್ಕೊಳ್ತಾ ಇದ್ದೀವಿ. ದಿಸ್ ಈಸ್ ದ ಒನ್ ಸ್ಟೇಜ್. ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಈಸ್ ನಾಟ್ ಲೈಕ್ ಎ ಅದರ್ ಕೇಸ್. ಈ ಕೇಸು ಬೇರೆ ಪ್ರಕರಣದಂತಲ್ಲ. ಈ ಪ್ರಕರಣದ ಹಿಂದೆ ಹಲವಾರು ನೋವುಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ಇನ್ನೂ ಫ್ಯಾಮಿಲಿಗಳಿದ್ದಾವೆ. ಆ ಫ್ಯಾಮಿಲಿಗಳಿಗೂ ಸಹ ನಾವು ಸಂತೈಸುವಂಥ ಕೆಲಸ ಮಾಡಬೇಕು. ಎತ್ತಾಕೊಂಡು ಬಂದ್ಬಿಟ್ಟು ಅಪರಾಧ ಮಾಡಿಬಿಟ್ಟಿದ್ದೀರಿ, ನಿಮ್ಮನ್ನು ಬಿಡಲ್ಲ, ನಿಮ್ಮನ್ನು ನೇಣಿಗೆ ಹಾಕಿಸ್ತೀವಿ, ನಿಮಗೆ ಈ ಎವಿಡೆನ್ಸ್ ಹಾಕ್ಬಿಡ್ತೀವಿ, ತೊಂದರೆ ಮಾಡಿಬಿಡ್ತೀವಿ, ಈಚೆ ಬರಲ್ಲ ಪರ್ಮನೆಂಟಾಗಿ ಅನ್ನುವಂಥ ಹೇಳುವಂಥದ್ದು ಒಂದು ಕಡೆ. ಆದರೆ
ಏನೂ ಗೊತ್ತಿಲ್ಲದಂಥ ಅಮಾಯಕರು ಅವ್ರ ತಂದೆ ತಾಯಿದ್ರು ಅಣ್ಣ ತಮ್ಮದಿರು ಅಕ್ಕ ತಂಗಿದಿರುಗಳು ಇದರಿಂದ ಕುಬ್ಜರಾಗ್ಬಿಡ್ತಾರೆ. ಆ ಕಾರಣಕ್ಕೆ ಅವರ ಮನಸ್ಸನ್ನು ಸರಿದಾರಿಗೆ ತೊಗೊಬರ್ತಕ್ಕಂಥ ಕೆಲಸನೂ ನಮ್ಮ ಮೇಲೆ ಇರುತ್ತೆ, ಯಾರೂ ಮಾಡಲ್ಲ. ಆ ಕಾರಣಕ್ಕೆ ಅವ್ರಿಗೂ ಸಂತೈಸಬೇಕು, ಅವ್ರಿಗೂ ಏನೂ ಆಗಲ್ಲ, ಇದರಲ್ಲಿ ಇವ್ನ ಮಗನ ಪಾತ್ರ ಇಂಥದ್ದಿದೆ, ಬೇಗ ಬಂದ್ಬಿಡ್ತಾನೆ, ನೀವೇನು ಚಿಂತೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ನೀವೆಲ್ಲ ಈಗೆಲ್ಲ ಈ ಚಿಂತೆ ಮಾಡ್ಕೊಂಡು ಕೂತ್ಕೊಂಡು ಈಗೆಲ್ಲ ನಿಮಗೆಲ್ಲ ತೊಂದರೆ ಆಗ್ಬಿಡ್ತದೆ ದೇಹಕ್ಕೆ ಅಂತ. ಯಾಕೆಂದರೆ ಹಲವಾರು ಜನ ಇದ್ದಾರೆ, ಎಲ್ಲ ಬಡವರು. ಯಾರಾದರೂ ಒಬ್ಬರು ನೋಡಿ ನೀವೆಲ್ಲ ತೋರಿಸ್ತಾ ಇದ್ದೀರಲ್ಲ, ಯಾರಿಗೂ ಇಟ್ಟು ಇಲ್ಲ ಬಟ್ಟೆನೂ ಇಲ್ಲ, ಎಲ್ಲ ಯಾರ ಮನೆಯೂ ಸಹ ಕತ್ತೆತ್ಕೊಂಡು ನುಗ್ಗುವಂಥ ಒಂದು ದೊಡ್ಡ ಮನೆ ಇಲ್ಲ, ಹೌದಲ್ವಾ? ಎಲ್ಲ ಇಂಥ ಫ್ಯಾನ್ಸ್ಗಳಿರುವಂಥವ್ರೆ ಇಂಥವರು, ಬಡತನದಿಂದ ಬಂದಂಥವ್ರೆ, ಹೌದಲ್ವಾ? ನಾವು ಏನೋ ಜೀವನದಲ್ಲಿ ಮಾಡಬೇಕು ಅಂತ ಒಬ್ಬನ ಯಾರನ್ನೋ ಅಡಾಪ್ಟ್ ಮಾಡ್ಕೊಳ್ತಾರೆ ಜೀವನದಲ್ಲಿ. ಆವಾಗ ಇಂಥ ಒಳಗಡೆಗೆ ಕರ್ಕೊಬಿಟ್ಟಾಗ ತೊಂದರೆ ಆದಾಗ ನಾವು ಅವ್ರನ್ನ ಕನ್ಸೋಲ್ ಮಾಡ್ತಕ್ಕಂಥ ಪೊಲೀಸಿಂಗ್ ಆಗಬೇಕು. ನಾವು ಇದನ್ನೆಲ್ಲ ಒಟ್ಟೊಟ್ಟಿಗೆ ಮಾಡಬೇಕು. ನಾವು ಮಾಡಲಿಲ್ಲ, ಇದೆಲ್ಲೋ ನಮಗೆ ಎಲ್ಲೋ ಒಂದು ಕಡೆ ಮುಂದೆ ಡೆಂಟ್ ಆದಂಗೆ ಆಗ್ಬಿಡುತ್ತೆ, ಹೌದಲ್ಲ? ನನ್ನ ಕೆಲಸದಲ್ಲಿ ಹೌದು ಮಾಡಬೇಕಾಗಿತ್ತಲ್ಲ, ನಾನು ಪೊಲೀಸ್ ವ್ಯವಸ್ಥೆ ಮೇಲೆ ಇರೋ ಭರವಸೆ ಕೂಡ ಕಮ್ಮಿ ಆಗಿಬಿಡುತ್ತೆ ಹಂಗೆ ಮಾಡಲಿಲ್ಲ ಅಂತಂದಾಗ, ನಿಷ್ಪಕ್ಷಪಾತವಾಗಿ ಮಾಡಬೇಕು. ಈಗ ನೋಡಿ ಇವರೆಲ್ಲ ಬೆಂಗಳೂರವ್ರು ಇಲ್ಲಿ ಮಾಡ್ತಾ ಇದ್ದಾರೆ, ಚಿತ್ರದುರ್ಗ ಪೊಲೀಸರು ಅಲ್ಲಿ ಹೋಗಿ ನೀವೇನು ತೊಂದರೆ ಇಲ್ಲ, ನಾವು ಮಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ನಿಮ್ಮ ಮಗನ ಬಗ್ಗೆ ಏನು ಎವಿಡೆನ್ಸ್ ಬರ್ತದೆ ನೋಡೋಣ, ನಾನು ಅಲ್ಲಿ ACP ಅವ್ರಿಗೆ ಮಾತಾಡ್ತೀನಿ, ನೀವೇನು ಗಾಬರಿ ಪಟ್ಕೊಳ್ಳೋಕೆ ಹೋಗಬೇಡಿ, ನೋಡೋಣ ಎಷ್ಟರ ಮಟ್ಟಿಗೆ ಆಗ್ತದೆ, ನೀವು ಏನಾರ ಇದ್ರೆ ನನ್ನ ಹತ್ರ ಬನ್ನಿ ಅನ್ನುವಂಥದ್ದು ಅಲ್ಲಿ ಪೊಲೀಸವ್ರುಗಳು ಮಾಡಬೇಕು. ಇವೆಲ್ಲ ಪ್ರಕ್ರಿಯೆಗಳು. ಇದು ನಾವು ಸಮಾಜದ ಜೊತೆ ಕೆಲಸ ಮಾಡ್ತಕ್ಕಂಥವ್ರು. ನಾವು ಏನು ಬೆಳಗ್ಗೆ ಎದ್ದ ತಕ್ಷಣ ತೊಗೊಬಿಟ್ಟು ಕಚ್ಚನ ಕತ್ತರಿಸ್ಬಿಟ್ಟು ಮಾಂಸ ಹಂಚ್ಬಿಡೋರಲ್ಲ. ವಿ ಆರ್ ಆಲ್ ಪೊಲೀಸಿಂಗ್. ನಾವು ಸಮಾಜದಲ್ಲಿರ್ತಕ್ಕಂಥ ಈ ಥರದ ಒಂದು ಏನಿರ್ತದೋ ಅದನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕಲ್ವ ನಾವಿರೋದು, ಸಿಸ್ಟಮ್ಮು. ಖಂಡಿತ ಸರ್. ಈಗ ಅದರಲ್ಲಿ ನಾವು ಫೇಲ್ಯೂರ್ ಆಗಬಾರ್ದಲ್ವಾ? ಆ ಕಾರಣಕ್ಕೋಸ್ಕರ ಅದು ಒಂದು ಮಾಡಬೇಕು. ನಾವು ಭಾಳ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಿ ಮಾಡಬೇಕು ಅದನ್ನು. ಎರಡನೇದು ನೀವೇನು ಹೇಳಿದ್ರಲ್ಲ, ಈ ಥರ ಇನ್ಫ್ಲೂಯೆನ್ಸ್ಗಳು ಆ ಥರ ಅಂತ, ಇದು ಆ ಥರದ್ದು ಯಾವುದೇ ಥರವಾದಂತಹ ಒಂದು ಪ್ರವಾಹ ಏನು ಬಂದ್ಬಿಡುತ್ತೆ, ಅವರಿಂದ ಭಾಳ ಒತ್ತಡಗಳು ಬರ್ತವೆ, ಅವ್ರು ಹಿಂಗೆ ಮಾಡಿ ಈ ಥರ ಮಾಡಿ ಒಂದು ಸಹಾಯ ಮಾಡಿ ಅದು ಇದು ಅಂತ ಹೇಳುವಂಥದ್ದು ಯಾವ ಕಾರಣಕ್ಕೂ ಬರಲ್ಲ, ಸುಳ್ಳದು. ಅವ್ರು ಮೇಲ್ಮಟ್ಟಕ್ಕೆ ಯಾರಿಗೋ ಒಂದು ಸಾರಿ ಏನು ಕೇಳ್ಕೊಳ್ತಾರೆ, ಸರ್ ಏನಾಯ್ತು ಸರ್, ಏನಾಗಿರ್ಬೋದು ಅಂತ ಅವ್ರು ಹೇಳ್ಬಿಡ್ತಾರೆ. ನೋಡಿರಿ ಈ ಥರ ಎಲ್ಲ ಮಾನಿಟ್ರಿಂಗ್ ಮಾಡ್ತಾಯಿದ್ದೀವಿ ನಾವು, ಎಲ್ಲ ಈ ಮನುಷ್ಯ ಪೂರ್ತಿ ಮಾಡಿಸ್ಬಿಟ್ಟಿದ್ದಾನೆ, ಆಯಿತು ಹೊಡೆದಾದ್ಮೇಲೆ ಬಿದ್ದೋದ ಅಂತಾದ್ಮೇಲೆ ಪೊಲೀಸವ್ರಿಗೆ ಹೇಳ್ಬೋದಾಗಿತ್ತಲ್ಲ ರಾಜರಾಜೇಶ್ವರಿ ಹಿಂಗೆ ಆಗ್ಬಿಟ್ಟಿದೆ ಸರ್, ಹುಡುಗರೆಲ್ಲ ಸೇರಿಕೊಂಡು ಏನೋ ಅನಾಹುತ ಮಾಡಿಬಿಟ್ಟಿದ್ದಾರೆ, ದಯಮಾಡಿ ಸಹಾಯ ಮಾಡಿ ಅಂತ. ಅಲ್ಲಿಂದ ಎತ್ಕೊಂಡು ಹೋಗಿ ಆ ಬಾಡಿ ಬಿಸಾಕಿ ಮತ್ತು ಅಲ್ಲಿ ಇನ್ಯಾರನ್ನೋ 3 ಜನ ಹುಟ್ಟಾಕಿ, ಹಿಂಗೆ ಒಂದು ಚಪ್ಪಡಿ ಎಳ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಚಪ್ಪಡಿ, ಒಂದು ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಮತ್ತೆ ಇನ್ನೊಂದು ತಪ್ಪು, ಈ ಥರ ಮಾಡ್ತಾ ಹೋಗಿ ತಪ್ಪುಗಳ ಸರಮಾಲೆನೇ ಆಗೋಗ್ಬಿಟ್ಟು 6 ಅಡಿ ಇದ್ದದ್ದು ಗುಂಡಿ 12 ಅಡಿ ಗುಂಡಿ ಮಾಡ್ಕೊಬಿಟ್ಟಿದ್ದು ತಪ್ಪದು. ಯಾವ ಕಾರಣಕ್ಕೂ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆಯಿತು, ತಪ್ಪು ಮಾಡಿಬಿಟ್ಟಿದ್ದಾರೆ, ಮಾಡಬಾರ್ದಾಗಿತ್ತು, ಬಟ್ ಮತ್ತೆ ಹಾಳ ಮಾಡಿಕೊಂಡು ಮತ್ತೆ ಎದ್ದೇಳು ಕಾವುಕ್ಕಿಲ್ದಂಗೆ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ ಇಂಥ ಕೇಸ್ಗಳಲ್ಲಿ ಕಷ್ಟ. ಅದಾದಮೇಲೆ ನೋಡಿ, ಈ ಕೇಸು ರೈಟಿಂಗ್, ಕಾನ್ಸ್ಪಿರಸಿ ಮತ್ತು ಕಾಮನ್ ಇಂಟೆನ್ಷನ್, ಕಾಮನ್ ಗೋಲ್ ಮತ್ತು ಮೋಟಿವ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಲ್ಲೂ ಈಗ ತುಂಬ ಎವಿಡೆನ್ಸಸ್ಗಳು ಸಿಗ್ತಾ ಇದೆ, CCTV ಫುಟೇಜ್ಗಳು ಸಹ ಸಿಗ್ತಾ ಇದೆ. ಆಮೇಲೆ ಇವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟಂಗೆ ಟೆಕ್ನಿಕ್ ಎಲ್ಲ ಸಿಗ್ತಾ ಇದೆ. ಆಮೇಲೆ ಪ್ರತಿ ಕಡೆ ಹೋದಾಗೆಲ್ಲ ಪೊಲೀಸರುಗಳಿಗೆಲ್ಲ ಹೋದಾಗೆಲ್ಲ ಅವ್ರಿಗೂ ಅಬ್ಸ್ಟ್ರಕ್ಷನ್ ತುಂಬ ಆಗ್ತದೆ ತನಿಖೆಗೆ. ಇವರೇನು ಎಲ್ಲೋ ಒಂದು ಕಡೆಗೆ ಹೋಗ್ತಾ ಇದ್ದಾರೆ, ಪೊಲೀಸವ್ರಿಗೆ ಗಾಡಿ ಇಲ್ಲಿ ಬಂತು ಅಂದರೆ ಇಲ್ಲಿ ಗಾಡಿ ಇಲ್ಲಿಂದ ಹೊರಟ ತಕ್ಷಣ ಇಲ್ಲಿಗೆ ಬರ್ತಾರೆ ಅಂತ ಆಗಲೇ ಇವ್ರು ಎಲ್ಲಿ ಜಾಗಕ್ಕೆ ಹೋಗಬೇಕು ಆ ಜಾಗದಲ್ಲಿ ಆಗಲೇ ಕವರ್ ಮಾಡ್ಕೊಂಡು ಅವರೇ ನಿಂತ್ಕೊಬಿಡ್ತಾರೆ. ಅಂದರೆ ಇದೆಲ್ಲ ತನಿಖೆಗೆ ತೊಂದರೆ ಆಗ್ಬಿಡುತ್ತಿದ್ದು. ನಾಳೆ ದಿವಸ ಆ ಫುಟೇಜ್ಗಳು ತಗೋತಾರೆ ಡಿಫೆನ್ಸ್ ಅಡ್ವೊಕೇಟ್ಗಳು, ಸರ್ ನೋಡಿ ಸರ್, ಈ ಪೊಲೀಸರು ಇಲ್ಲಿಂದ ಹೊರಟಾಗ್ಲೇ ಇಲ್ಲಾಗಲೇ ಕಾಯ್ಕೊಂಡು ನಿಂತಿದ್ದಾರೆ ನೋಡಿ ಸರ್, ಇದು ಹೆಂಗೆ ಸರ್, ಅಕ್ಯೂಸರು ಲೀಡ್ ಮಾಡ್ತಾ ಇರುವಂಥದ್ದು ಇರಬೇಕಲ್ವ ಸರ್, ರಿಕವರಿ ಇರಬೇಕಲ್ವ ಸರ್, ಅವನು ತಾನೇ ಕರ್ಕೊಂಡೋಗ್ಬೇಕು, ಅದು ಹೆಂಗೆ ಸರ್, ಜನಗಳಿಗೆಲ್ಲ ಈಗಾಗಲೇ ಗೊತ್ತಾಗ್ಬಿಡ್ತು, ಆಗಲೇ ಕವರ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ, ಇಂಥವೆಲ್ಲ ಈ ತನಿಖೆ ಒಳಗಡೆ ಬಂದ್ಬಿಡುತ್ತೆ. ಅದರಿಂದ ಇದನ್ನು ತುಂಬ ಚೇಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ತುಂಬ ಕವರ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಸೀನ್ ಆಫ್ ಕ್ರೈಮ್ ಅವ್ರುಗಳಿಗೆ ಆವಾಗಲೇ ಅಡ್ವಾನ್ಸಾಗಿ ಹೋಗಿ ನಿಂತ್ಕೊಬಿಡುವಂಥದ್ದು, ಇದೆಲ್ಲ ಡಿಫೆನ್ಸಾಗಿ ಬಳಸ್ಕೊಳ್ಳುವಂಥದ್ದು. ಅದು ಕಾರಣಕ್ಕೋಸ್ಕರನೇ ದಯಮಾಡಿ ಈ ತನಿಖೆಗೆ ಜನ ತುಂಬ ಇದಕ್ಕೆ ಸಹಕಾರ ಮಾಡಬೇಕು ಅಂತಂದರೆ ಡಿಸ್ಟರ್ಬ್ ಮಾಡಬಾರ್ದು. ತುಂಬ ಡಿಸ್ಟರ್ಬ್ ಮಾಡ್ತಾ ಹೋದಾಗೆಲ್ಲ ಶಾಮಿಯಾನೂ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಏನು ಸುಮ್ಮನೆ ಕಿಡಿದು ನೋಡ್ತಾ ಇರೋದು, ಕಾಂಪೌಂಡೇಗಿರೋದು, ಆ ಮುಳ್ತಂತಿ ಹಾಕಿದರೆ ಅದರಲ್ಲೂ ಬೊಗ್ಗು ನೋಡೋದು ಅತಿರೇಕ ಅಂತ ಅನ್ನಿಸ್ತದೆ ಅದೆಲ್ಲ. ಆ ಕಾರಣಕ್ಕೆ ಇದನ್ನು ಹ್ಯಾಂಡ್ಲ್ ಮಾಡಬೇಕು, ಕೋಪ ಮಾಡ್ಕೋಬಾರ್ದು ನಾವು. ಇಂಥವರು ಇರ್ತಾರೆ ಜನ, ಈ ಥರದವರು ಇರ್ತಾರೆ, ಎದುರುಗಡೆ ಬಂದು ಪೆಟ್ರೋಲ್ ಹಾಕೋರು ಇರ್ತಾರೆ, ಡೀಸೆಲ್ ಉಯ್ಕೊಳ್ಳೋರು ಇರ್ತಾರೆ. ನಾವು ನೋಡ್ತಾ ಇದೀವಲ್ಲ ಸರ್, ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಸುಮಾರು ಒಂದು 8 ರಿಂದ 10 ಅಡಿ ದೊಡ್ಡ ಕಾಂಪೌಂಡ್ ಗೋಡೆ ಇದೆ. ಅಷ್ಟು ಹೈಟ್ ಗೋಡೆ ಇದ್ದರೂ ಸಹ ನಮಗೆ ಮಾಧ್ಯಮಗಳಿಗೆ ಒಂದು ಬದ್ಧತೆ ಇದೆ, ಅಂದರೆ ನಾವು ಅದನ್ನು ಕುಲಂಕುಷವಾಗಿ ತೋರಿಸ್ಬೇಕು ಏನು ನಡೀತಿದೆಯೋ ಅಂತಕ್ಕಂಥದ್ದು ನಮ್ಮದೊಂದು ಇದು ಸಮಾಜದ ಮುಂದೆ ಇಡಬೇಕು ಅಂತಕ್ಕಂಥದ್ದು. ಆದರೆ ಅವರ ಒಂದಷ್ಟು ಅಂಧಾಭಿಮಾನಿಗಳು
ಅಲ್ಲಿ ಲಾಠಿ ತಗೊಂಡು ಬೀಸ್ತಾ ಇದ್ರು ಸಹ ಅದ್ರ ಮಧ್ಯೆನೇ ಹಿಂಗೆ ಹೊಡೆದ್ರೆ ಹಿಂಗೆ ಓಡ್ತಾರೆ ಮತ್ತೆ ಬರ್ತಾರೆ, ಮೊಬೈಲ್ ಇಟ್ಕೊತಾರೆ, ನಮ್ಮ ಬಾಸ್ ಕಾಣಿಸ್ತಾರೇನೋ ಅಂತ ಹಿಂಗೆ ನೋಡ್ತಿರ್ತಾರೆ. ಹೌದು, ಅವನು ಅದೊಂದೇನೋ ಒಂದು ಸಿಗ್ತದೇನೋ ಒಂಚೂರು, ನಾನು ಸ್ವಲ್ಪ ನಾನು ಬಾಸ್ ನೋಡ್ಕೊಂಡು ಬಂದೆ ಅಂತ ಅವ್ನು ಯಾರಿಗೋ ಕಳಿಸೋದು, ಅವ್ನು ಬಾಸ್ ಆಗೋಕ್ಕೆ, ಮತ್ತು ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕೋದು. ನೋಡಿ ಇಲ್ಲಿ ನಾನು ಹೋದಾಗ ಅಲ್ಲಿ ಸಿಕ್ಕಿದ್ರು, ಕಿಟಕಿಲಿ ಕಾಣಿಸಿದ್ರು, ಈ ಬಾಬಾ ಹಿಂದ್ಗಡೆ ಬಂದು ಸಿಗರೇಟ್ ಸೇತಿದ್ರು, ಇದನ್ನೆಲ್ಲ ಪ್ರಯತ್ನ ಪಡ್ತಾನೆ. ಯಾಕೆಂತಂದರೆ ಅವ್ರದ್ದು ಏನೇನು ಮನಸ್ಸಲ್ಲಿ ಇರ್ತದೋ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಅವ್ರು ಕನ್ವಿನ್ಸ್ ಮಾಡಿ ಈ ಥರ ಎಲ್ಲ ಇದೆ ಅಂತೇಳಿ ನಾವೇನು ದೊಣ್ಣೆ ತಗೊಂಡು ಹೊಡೆದ್ಬಿಟ್ಟು ಅವ್ರಿಗೆ ಚೆಚ್ಬಿಟ್ಟು ಓಡಿಸುವಂಥದ್ದಲ್ಲ. ಅವ್ರಿಗೂ ವಾಟ್ ಟು ಡು ವಾಟ್ ನಾಟ್ ಟು ಡು, ಏನು ಮಾಡಬೇಕು ಏನು ಮಾಡಬಾರ್ದು ಅವ್ರಿಗೂ ಗೊತ್ತಿರುತ್ತೆ. ಬಟ್ ನಿಧಾನವಾಗಿ ಅವ್ರಿಗೂ ತಿಳಿಸಿ ಹೇಳಿಸಿ ಅದ್ರ ಪ್ರಯತ್ನ ಕಷ್ಟ ಇರ್ತದೆ, ಸುಲಭ ಅಲ್ಲ ಅದು ಯಾವುದೂ ಕೆಲಸ. ನಾವು ಏಕ್ದಮ್ ಹೋಗ್ಬಿಟ್ಟು ದೊಣ್ಣೆ ತೊಗೊಂಡು ಹೊಡೆದೋಡ್ಸ್ಬಿಟ್ಟು ಕ್ಲಿಯರ್ ಆಗಿಬಿಡ್ತದೆ. ಬಟ್ ಇನ್ನು ಸ್ವಲ್ಪ 15 ನಿಮಿಷ ಅವ್ರ ಜೊತೆ ನಾವು ಮಿಂಗಲಾಗಿ ಅವ್ರಿಗೂ ಹೇಳಿ ಈ ಥರ ಎಲ್ಲ ಇದೆ, ಬರಬೇಡಿ, ಬಂದರೆ ನೋಡಿ ನಾವು ಏನು ಮಾಡಲ್ಲ, ನಿಮ್ಗೆ ಹಿಡಿದುಬಿಟ್ಟು ನಾವು ಬೇರೆ ಯಾವ ಸೆಕ್ಷನ್ ಆಫ್ ಲಾದೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಕಳಿಸ್ಬಿಡ್ತೀವಿ, ನಮ್ಗೆ ತೊಂದರೆ ಆಗ್ತದೆ ಅಂತ ಎದುರಿಸ್ಬಿಟ್ರೆ ಅವ್ರು ಯಾರು ಬರಲ್ರು. ಇದೆಲ್ಲ ಮಾಡ್ಬೇಕು ನಾವು, ಏನೂ ಆಗದಿರೋ ಥರ ಮಾಡುವಂಥದ್ದೇ ಪೊಲೀಸ್ ಅಲ್ವಾ, ಏನೆಲ್ಲ ಮಾಡಿಬಿಟ್ಟಾದ್ಮೇಲೆ ಅಲ್ವಲ್ಲ. ಆ ಕಾರಣಕ್ಕೆ ಈ ಪ್ರಕರಣದಲ್ಲಿ ಯಾವುದೇ ಥರವಾದಂಥ ರಾಜಕೀಯ ಒತ್ತಡಗಳಿಗೆ ಯಾವುದು ಏನೂ ಆಗಲ್ಲ. ಈಗಾಗಲೇ ಸಿಕ್ಕಿರ್ತಕ್ಕಂಥ ಎವಿಡೆನ್ಸಸ್ಗಳು, ತುಂಬ ಎವಿಡೆನ್ಸಸ್ಗಳು ಸಿಕ್ಬಿಟ್ಟಿದೆ ಈ ಕೇಸ್ಗಳಲ್ಲಿ. ಇನ್ನೂ ಏನು ಕಸ್ಟಡಿಗೆ ತೊಗೊಂಡಿದ್ದಾರಲ್ಲ, ಇನ್ನೂ ಹಲವಾರು ಕಡೆ ಅವರು ಇನ್ವೆಸ್ಟಿಗೇಷನ್ ತನಿಖೆಗೆ ಮಾಡಬೇಕು. ಮತ್ತು ಕೆಲವಾರುಗಳದ್ದು ಜನಗಳದ್ದೆಲ್ಲ ಕೆಲವು ಡೇಟಾಗಳೆಲ್ಲನೂ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಮೊಬೈಲ್ಗಳು ಸಿಕ್ಕಿರುವಂಥದ್ರಲ್ಲಿ. ಅವೆಲ್ಲ ಮೊಬೈಲ್ ಡೇಟಾಗಳೆಲ್ಲ ರಿಟ್ರೀವ್ ಮಾಡಬೇಕಾಗ್ತದೆ. ಏನು ಡಿಲೀಟೆಡ್ ಡೇಟಾ ರಿಟ್ರೀವ್ ಮಾಡಬೇಕು. ಡಿಲೀಟೆಡ್ ಡೇಟಾ ರಿಟ್ರೀವ್ ಆದಾಗ ಅದರಲ್ಲಿರ್ತಕ್ಕಂಥ ಕೌಂಟರ್ ನಂಬರ್ಗಳು ಮತ್ತು ಸಸ್ಪಿಷ್ ನಂಬರ್ಗಳನ್ನ ಅವ್ರು ಯಾರು ಮನುಷ್ಯರುಗಳು ಅಂತ ಅಂದ್ಬಿಟ್ಟು ಕೌಂಟ್ರ್ ಚೆಕ್ ಮಾಡುವಂತಹ ವ್ಯವಸ್ಥೆ ತನಿಖಾಧಿಕಾರಿಗಿದೆ. ಆ ಕಾರಣಕ್ಕೆ ಇವರಿಗೆ 14 ದಿವಸನೂ ಆ್ಯಕ್ಚುಲಿ ಕಸ್ಟಡಿಗೆ ಬೇಕು. ಯಾಕೆಂದರೆ ಪ್ರತಿ ದಿವಸ ಬೇರೆ ಮೊಬೈಲ್ ಸಿಗ್ತಾ ಇರ್ತವೆ, ಬೇರೆ ಟೆಕ್ನಿಕಲ್ ಎವಿಡೆನ್ಸಸ್ ಸಿಗ್ತಾ ಇರ್ತದೆ. ಆ ಕಾರಣಕ್ಕೆ ನಿಮ್ಗೆ ಯಾಕೆ ಬೇಕು, ಎಲ್ಲ ಮುಗಿದೈತಲ್ಲ, ನಥಿಂಗ್ ಡೂಯಿಂಗ್. ನಮಗೆ ಪ್ರತಿ ದಿವಸ ಅವರು ಬೇಕೇ ಬೇಕು. ಸಣ್ಣ ಒಂದೊಂದಕ್ಕೂ ನಾವು ಕ್ವಶನ್ ಮಾಡ್ತಾ ಇರಬೇಕಾಗ್ತದೆ. ಒಂದೇ ದಿವಸ ಬಿಟ್ಬಿಟ್ಟು ಕಳಿಸ್ಬಿಡೋಕ್ಕಾಗೋದಿಲ್ಲ. ಲಾಸ್ಟ್ 14 ಡೇಸ್ವರೆಗೂ ನಾವು ಕರ್ಕೊಂಡು ಈ ಸಂಬಂಧಪಟ್ಟಂಥ ಟೆಕ್ನಿಕಲ್ ಎವಿಡೆನ್ಸ್ ಜೊತೆ ನಮ್ಮ ಜೊತೆಯಲ್ಲಿದ್ದರೆ ಅವರು, ಆವಾಗ ನಮಗೆ ಈಸಿ, ನಮಗೆ ತನಿಖೆಯಲ್ಲಿ ಜಾಯಿಂಟ್ ಮಾಡ್ತಕ್ಕಂಥದ್ದು ಎವಿಡೆನ್ಸಸ್ಗಳನ್ನ ಸರಿ ಇರೋ ಕಾರಣಕ್ಕೋಸ್ಕರ ಪೊಲೀಸರುಗಳು ಎಲ್ಲ ಪ್ರತಿ 14 ದಿವಸ ಕಸ್ಟಡಿ ತೊಗೊಳ್ಳೋದಕ್ಕೂ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸರಿನೂ ಸಹ. ಸರ್, ನೀವಾಗಲೇ ಮಾತಾಡ್ತಾ ನೊಂದಂಥ ಒಂದು ವರ್ಗ ಅಂತಕ್ಕಂಥ ಪದ ಬಳಕೆ ಮಾಡಿದ್ರಿ. ನಾನು ಅದಕ್ಕೆ ಬರೋದಾದರೆ, ಈಗ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇರ್ಬೋದು, 5 ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಅವರ ಪತ್ನಿ ಇರ್ಬೋದು, ಅವ್ರ ನೋವು, ಅಳಲು, ಅವ್ರ ತೊಳಲಾಟಗಳನ್ನು ನೋಡಿದ್ರೆ ನಿಜಕ್ಕೂ ಕರಳು ಕಿವುಚುತ್ತೆ. ಸೊ ಅದ್ರ ಮುಂದೆ ದರ್ಶನ್ ಅಂತ ಅವರ ಒಂದು ಸ್ಟಾರ್ಡಮ್ಮು ನಥಿಂಗ್ ಅನ್ಸಲ್ವಾ ಸರ್? ಅಲ್ಲ, ಸತ್ಯ. ನೋಡಿ, ಅವನು ಮಾಡಿದ್ದೇ ತಪ್ಪು, ಅದು ಅಪರಾಧ ಅಲ್ಲ ಅದು. ಅಲ್ಲಿಂದ ಕರ್ಸ್ಕೊಂಡು ಬಂದಿದ್ದು, ಹೊಡೆದಿದ್ದು, ಅಮಾನುಷವಾಗಿ ಕೊಂದಾಕಿದ್ದು, ಅವನ ಮನುಷ್ಯನ ಥರನೇ ಯೋಚನೆ ಮಾಡಿರುವಂಥದ್ದು, ಇದೆಲ್ಲ ಆಕ್ರೋಶ ಏನಿಲ್ಲ, ಆಕ್ರೋಶಭರಿತವಾಗಿ ಮಾಡಿರುವಂಥದ್ದಕ್ಕೆ ಇದರಲ್ಲಿ ಕಾಣಿಸ್ತದೆ. ಅದು ಏನೂ ಇಲ್ಲ, ಭಾಳ ಚಿಕ್ಕ ತಪ್ಪು ಮಾಡಿರುವಂಥವನು. ಬೇರೆ ಆಕ್ರೋಶಭರಿತವಾಗಿ ಮಾಡೋದಕ್ಕೆ ನಾವು ಮರ್ಡರ್ಗಳು ಹಲವಾರು ನೋಡಿದ್ದೀವಿ. ಹೆಂಗೆಲ್ಲ ರೌಡಿಗಳನ್ನ ಕೊಂದಾಕ್ತಾರೆ, ಏನೇನೆಲ್ಲ ಮಾಡ್ತಾರೆ, ಗುಂಪು ಕಟ್ಕೊಂಡು ಹೊಡಿತಾರೆ ಅಂತ ಅನ್ನುವಂಥ ಹಲವಾರು ದೊಡ್ಡ ಪ್ರಕರಣಗಳನ್ನ ನಾವು ಭೇದಿಸಿದ್ದೀವಿ. ಅದೇನು ಸಮಸ್ಯೆ ಆಗಲ್ಲ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ. ಬಟ್ ಇದರಲ್ಲೂ ಅವ್ರಿಗೆಲ್ಲ ನೋವಾಗುತ್ತೆ. ಸಾಮಾಜಿಕ ಜವಾಬ್ದಾರಿ ಏನು ಅಂತಂದರೆ, ಇದರಲ್ಲಿ ಆಗಲೇ 16-17 ಜನ ಅಕ್ಯೂಡ್ಗಳಿದ್ದಾರಲ್ಲ, ಅವ್ರದ್ದು ಫ್ಯಾಮಿಲಿಗಳಿದ್ದಾವೆ, ಅವ್ರಿಗೂ ಏನೂ ಗೊತ್ತಿರೋದಿಲ್ಲ, ಅವರು ಅಮಾಯಕರುಗಳೇ. ಒಂದೊಂದು ಸೆಟನ್ ಅಮೌಂಟ್ ಆಫ್ ಇದರಲ್ಲಿ ಅವ್ರಿಗೆ ಗೊತ್ತಿದೆ, ಏನೋ ಅಚಾನಕ್ ಸಿಕ್ಕಾಕೊಬಿಟ್ಟಿರ್ತಾರೆ. ಏನಪ್ಪ ಹಿಂಗಾಗೋಯ್ತು, ಶೆಡ್ ಹತ್ರ ಬಂದು ನಾವು ಈ ಥರ ಆಗೋಯ್ತಂತಲ್ಲ, ಸಾಯಿಸ್ಬಿಟ್ರ, ಹೌದಲ್ವಾ, ಅವ್ನಿಗೆ ಅದು ಅಯ್ಯೋ ಸಾಯಿಸ್ಬಿಟ್ರೆ ನಾವು ಕರ್ಕೊಬಂದವನ್ನ ಈಗೇನು ಮಾಡೋದು ಅನ್ನುವಂಥ ಅವನಿಗೂ ಸಹ ಪಾಶ್ಚಾತ್ತಾಪ ಕಾಡೋಕ್ಕೆ ಶುರುವಾಗ್ಬಿಡ್ತದೆ. ಇದೆಲ್ಲ ಕೌಂಟ್ ಇರ್ತದಲ್ಲ ಸರ್. ಎಲ್ಲ ಒಂದು ಕಡೆ ನೋಡಿದ್ರೆ ಜಸ್ಟ್ ಅವರು ಕಳಿಸಿರ್ತಕ್ಕಂಥದ್ದು ಒಂದು ಫೋಟೋ ಅಂತೆ, ಒಂದು ನ್ಯೂಡ್ ಫೋಟೋ ಕಳಿಸಿದ್ರೆ ತಪ್ಪು, ಅದು ಸರಿ ಅಂತ ನಾನು ಸಮರ್ಥಿಸ್ಕೋತಿಲ್ಲ. ಅವ್ರು ಮಾಡಿರೋದು ತಪ್ಪೇ, ರೇಣುಕಾಸ್ವಾಮಿ ಇರಬಹುದು. ಆದರೆ ಅಂತಹ ಒಂದು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡುವಂಥದ್ದು ಏನಿತ್ತು, ಈ ಶಿಕ್ಷೆ ಕೊಟ್ಟಂಥ ಆರೋಪಿಗಳು ಏನಿದ್ದಾರೆ ಲಿಸ್ಟು, ಅವರ ಮನಸ್ಥಿತಿಗಳು, ಪರಿಸ್ಥಿತಿಗಳ ಬಗ್ಗೆ ಮಾತಾಡೋದಾದರೆ ನೋಡಿ, ನೀವು ನಮಗೆ ಕೇಳ್ತಾ ಇದ್ದೀರಿ ಇದನ್ನು, ಬರೀ ಸಿಗರೇಟ್ನ ಸೇದಿ ಹೀಗೆ ಒಂದು ಈ ಕಡೆ ಹೊಗೆ ಬಿಟ್ಟಾಗ ಮುಖಕ್ಕೆ ಹೋಗುತ್ತಕ್ಕೂ ಕೊಂದಾಕಿದ್ದಾರೆ. ಈ ಸಿಗರೇಟ್ ಸೇದಿ ಈ ಕಡೆ ಮನುಷ್ಯ ನಿಂತಿದ್ದ, ಈ ಕಡೆ ಬಿಡೋದು ಬೇಡ ಅಂತ ಈ ಕಡೆಗೆ ಬಿಟ್ಟಿದ್ದಾನಲ್ಲ, ಈ ಕಡೆ ಬಂದಾಗ ಅವ್ನ ಮುಖಕ್ಕೆ ಸಿಗರೇಟ್ ಹೊಗೆ ಹೋಯಿತು. ಇಂಥವು ಕೊಲೆಗಳಾಗಿದ್ದಾವೆ. ಆ ಕಾರಣಕ್ಕೆ ಯಾಕೆ ಆಗ್ಬಿಡ್ತು ಕಾರಣ ಸಡನ್ನಾಗಿ ಎನ್ನುವಂಥದ್ದ ಯಾರೂ ನಾವು ಈ ಜಗತ್ತಲ್ಲಿ ಅವಕ್ಕೆ ಯಾವುದೂ ಸಹ ನಾವು ಅದಕ್ಕೊಂದು ಪರಿಪೂರ್ಣವಾದಂಥ ಫುಲ್ ಸ್ಟಾಪ್ ಕೊಡೋಕ್ಕಾಗೋದಿಲ್ಲ. ಯಾವ ಸಣ್ಣ ಕಾರಣಕ್ಕೂ ಬೇಕಾದರೂ ಅದು ಲೀಡ್ ಆಗಿಬಿಡ್ಬೋದು. ಇಂಥ ಕೇಸ್ಗಳನ್ನು ನಾವು
ಈ ಕೇಸ್ಗಳನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥ ಪ್ರಕರಣಗಳನ್ನ ನಾವು ಹಲವಾರು ನೋಡಿದ್ದೀವಿ. ಬರೀ ಸಿಗರೇಟ್ ಹೊಗೆ ಮುಖಕ್ಕೆ ಹೋಯ್ತು ಅನ್ನುವಂಥದ್ದು, ಅದು ಏನು ದೊಡ್ಡ ಮಹಾ ತಪ್ಪು ಮಾಡಿಬಿಟ್ಟ, ಹಿಂಗೆ ಅಂದ್ಕೊಂಡು ಹೊಡೋಗ್ಬಿಡ್ಬೋದಾಗಿತ್ತು ಅಂತ ಅನ್ಬೋದಾಗಿತ್ತು. ಮನುಷ್ಯನ ಗುಣಗಳಂಗಲ್ಲ, ಬದಲಾವಣೆಗಳಾಗ್ಬಿಡ್ತವೆ. ಆಮೇಲೆ ಅವನ ಮನಸ್ಸು ಒಂಥರ ರಾಕ್ಷಸಿ ಮನೋಭಾವ ತಾಳ್ಕೊಂಡು ಹೋಗ್ಬಿಡುತ್ತೆ. ಅವನ ಕಂಟ್ರೋಲ್ ಅವ್ನಿಗೆ ತಪ್ಪೋಗ್ಬಿಡ್ತದೆ. ಅವನ ಕಂಟ್ರೋಲಿಂದ ಬೇರೆಯವ್ರ ಕೈಗೆ ಹೋದಾಗ ಅದು ಎಡವಟ್ಟಾಗ್ಬಿಡ್ತದೆ, ತೊಂದರೆ ಆಗಿಬಿಡ್ತದೆ. ಇಲ್ಲೂ ಅಷ್ಟೇ, ಅಂಗಡಿ ಮುಂದೆ ಹೋಗ್ತಾ ಇದ್ದ, ಅಂಗಡಿ ಮುಂದೆ ನಿಂತಿರೋರೆಲ್ಲ ಫ್ರೆಂಡ್ ಇದ್ದರು, ಹೊಗೆ ಬಿಟ್ಟ, ಗಲಾಟೆ ಶುರುವಾಯಿತು. ಹಿಡ್ಕೊಂಡಿದ್ದೆ, ಅವನಿಗೆ ಹೊಗೆ ಬಿಡ್ತಾ ಸಿಗರೇಟ್ ಸೇದ ಅವ್ನಿಗೆ ಹಿಡ್ಕೊಂಡು ಚೆನ್ನಾಗಿ ರುಬ್ಬಿ ಹಾಕಿ ತುಳಿದು ಹಾಕ್ಬಿಟ್ರು, ಸತ್ತೋಗ್ಬಿಟ್ಟ. ತುಳಿದು ಫುಟ್ಪಾತ್ ಮೇಲೆ ಬಿದ್ದ, ತುಳಿದ್ರು, ಹೊರ್ಟೋದ್ರು, ಎಲ್ಲ ಬಾಗಿಲು ಮುಚ್ಕೊಂಡು ಖಾಲಿ ಆಗಿಬಿಟ್ರು. ಇಂಥದಕ್ಕೆ ಏನಂತೀರಿ ಹೇಳಿ? ಏನಾದರೂ ಅಲ್ಲಿ ಇದಕ್ಕೇನಾದ್ರು ಕಾರಣ ಇದೆಯಾ? ಇಂಥವು ಈ ಪ್ರಕರಣಗಳ ಗುಂಪುಗಳಿಗೆ ಸೇರ್ಕೊಬಿಡ್ತವೆ. ಅಂದರೆ ಈ ಪ್ರಕರಣ ಆ ಗುಂಪಿಗೆ ಸೇರೋದಿಲ್ಲ. ಯಾಕೆಂದರೆ ಕಿಡ್ನ್ಯಾಪಿಂಗ್ ಮಾಡೋರು ಇದರಲ್ಲಿ ಕರೆಸ್ಕೊಂಡಿದ್ದೆ ನಮ್ಮ ಮನುಷ್ಯ. ಆಯಿತು, ಕರೆಸ್ಕೊಂಡ, ತಪ್ಪು ಮಾಡಿಬಿಟ್ಟ, ಅದು ಮಾಡಲೇಬಾರ್ದು ಯಾವನೇ ಆದ್ರೂ ತಪ್ಪು ಮಾಡಿಬಿಟ್ಟು ಆದಮೇಲೆ ಕರ್ಕೊಂಡೋಗಿ ಹತ್ಸಿ ಗಾಡಿನ ಕರ್ಕೊಂಡೋಗಿ ಏನು ತೊಗೊಂಡೋಗಿ ಮನೆಗೆ ಬಿಟ್ಬಿಡಿ, ಯಾರಿಗೂ ಹೇಳ್ಬೇಡಪ್ಪ, ಹೇಳಿದ್ರೆ ಪೊಲೀಸ್ ಗಿಲೀಸ್ ಹತ್ರಕ್ಕೆ ಹೋಗ್ಬೇಡ ಕಣೆ ನೀನು, ಏನೋ ಇಂಥವೆಲ್ಲ ಇರ್ತವೆ. ಇಂಥವೆಲ್ಲ ಹಲವಾರು ಸೊಸೈಟಿನಲ್ಲಿ ನಡೆದು ಬಿಡ್ತವೆ. ಅದು ಒಂದು ಲೆವೆಲ್ದ ಮನುಷ್ಯತ್ವ. ನೋಡು ಹಿಂಗೆಲ್ಲ ಮಾಡಬೇಡ, ಕರೆಸಿದ್ದೀನಿ, ಏನೋ ಬಾಸ್ ಇವನು ಹೆಂಡ್ತಿಗೆ ಸ್ವಲ್ಪ ಏನೋ ಕಿರೀಟ ಬರಲಿ ಅಂತೇಳಿ ಕರ್ಸ್ಕೊಬಿಟ್ಟು ಮಾಡಿಬಿಟ್ಟಿರ್ತಾನೆ. ದಟ್ ಈಸ್ ಆಲ್ಸೋ ಏನು ಅಫೆನ್ಸ್, ಮಾಡಬಾರ್ದದು ಯಾವ ಕಾರಣಕ್ಕೂ. ಆದರೂ ಅಷ್ಟು ಆದಮೇಲೆ ಅವನಿಗೆ ಜವಾಬ್ದಾರಿ ಇರುತ್ತಲ್ವ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ಅವನೇ ಅಲ್ವಾ. ಆ ಕಾರಣಕ್ಕೋಸ್ಕರನೇ ಅವನಲ್ಲಿ ಮಹಾನ್ ತಪ್ಪಿದೆ. ಕೂರಿಸಿ ಕಳಿಸಿ ಅವ್ನು ಕಳಿಸ್ಕೊಟ್ಟು ಕರ್ಕೊಂಡೋಗಿ ಏನು ಮಾಡೋಕ್ಕೆ ಹೋಗ್ಬೇಡಿ, ಆಮೇಲೆ ನೋಡಿ ಹಿಂಗೆಲ್ಲ ಹೊಡೆದ್ಬಿಟ್ಟಿದ್ದಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೋಡಿ ಏನಾದ್ರು ತೋರಿಸ್ಬೇಕಾದ್ರೆ ಮಾಡ್ಕೊಂಡೋಗಿ ಅಂತ ಹೇಳುವಂಥದ್ದೇ ಅತ್ಯಂತ ಮಾನವೀಯ ಮೌಲ್ಯ ಉಳ್ತಕ್ಕಂಥ ಒಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳು. ಅವು ಇಲ್ವಲ್ಲ ಅನ್ನುವಂಥದ್ದೇ ಈ ಸಮಾಜಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಕಾಡ್ತಾ ಇರುವಂಥದ್ದು. ಸರ್, ಕೊನೆಯದಾಗಿ ಎರಡು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು, ತುಂಬ ಇಂಪಾರ್ಟೆಂಟು. ಅವ್ರನ್ನ ಯಾವಾಗ ಪೊಲೀಸರು ವಶಕ್ಕೆ ಪಡೆದ್ರೋ ದರ್ಶನ್ ಅವ್ರನ್ನ ಮತ್ತು ಅವರ ಗ್ಯಾಂಗನ್ನು, ಅದಾದ ಬಳಿಕ ಏನಾಯಿತು ವಿದ್ಯಮಾನಗಳು, ಅವ್ರನ್ನ ಇಮಿಡಿಯೇಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಕಾರ್ಯ ಆಗುತ್ತೆ, ಮತ್ತು ಅದಕ್ಕೂ ಬಿಫೋರ್ ಮೆಡಿಕಲ್ ಟೆಸ್ಟ್ ಆಗುತ್ತೆ, ಅದರ ವೆರಿ ನೆಕ್ಸ್ಟ್ ಡೇ ಸ್ಥಳ ಮಹಜರು ಮಾಡುವಂಥ ಕಾರ್ಯಗಳು ನಡೆಯುತ್ತೆ. ಅವೆಲ್ಲ ಮಾಡುವಾಗಲ ದರ್ಶನ್ ಅವ್ರನ್ನ ಮತ್ತು ಪವಿತ್ರ ಗೌಡ ಅವರನ್ನು ಬೇರೆ ಬೇರೆ ಬೊಲೆರೋ ಪೊಲೀಸ್ ಜೀಪುಗಳಲ್ಲಿ ಕರ್ಕೊಂಡು ಹೋಗುವಂಥ ಕಾರ್ಯ ನಡೆಯುತ್ತೆ. ಉಳಿದಂಥವ್ರನ್ನೆಲ್ಲನೂ ಮಾಸ್ ಒಂದೇ ಇದರಲ್ಲಿ ಜೀಪಲ್ಲಿ ಅಂದರೆ ವ್ಯಾನಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯ ಆಗುತ್ತೆ. ಆವಾಗೆಲ್ಲನೂ ದರ್ಶನ್ ಅವ್ರಿಗೆ ಯಾಕೆ VIP ಸ್ಪೆಷಲ್ ಟ್ರೀಟ್ಮೆಂಟು ಅಂತಕ್ಕಂಥ ಮಾತುಗಳು ಕೇಳಿಬರುತ್ತೆ. ಫಸ್ಟ್ ಡೇ ಬಿರಿಯಾನಿ ಕೊಟ್ರಂತೆ ಅಂತಾರೆ, ಎರಡನೇ ದಿನ ದರ್ಶನ್ ಅವರು ಕೈ ನಡುಗ್ತಿದೆ, ಒಂದೇ ಒಂದು ಸಿಗರೇಟ್ ಕೊಡಿ ಅಂತ ಅಂಗಲಾಚಿದ್ರಂತೆ ಅಂತ ಕೇಳಿಬರುತ್ತೆ. ಅದಾದಮೇಲೆ ಸ್ಟೇಷನ್ಗೆ ಪೆಂಡಾಲ್ ಹಾಕ್ತಾರೆ. ಅದಾದಮೇಲೆ ನಮ್ಮ ಮಾಧ್ಯಮಗಳವರು ಹೋಮ್ ಮಿನಿಸ್ಟರ್ ಅವ್ರನ್ನ ಮತ್ತು CM ಅವ್ರನ್ನ ಪ್ರಶ್ನೆ ಮಾಡಿದ ನಂತರ ಪೊಲೀಸವ್ರಿಗೆ ಒಂದಷ್ಟು ಇದು ಮಾಡ್ತಾರೆ, ಅಂದರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿ ನೀವು ಆರೋಪಿಗಳಿಗೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡ್ತೀರೋ ಅದೇ ಥರ ಟ್ರೀಟ್ಮೆಂಟ್ ಮಾಡಿ ಅಂತ. ಆದರೆ ನಿನ್ನೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ದರ್ಶನ್ನು ಮತ್ತು ಪವಿತ್ರ ಗೌಡ ಅವ್ರನ್ನೂ ಸೇರಿದಂತೆ ಎಲ್ಲರನ್ನೂ ಒಂದು TT ಪೊಲೀಸ್ ವ್ಯಾನ್ಗೆ ತುಂಬಿಸಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಅಂದರೆ ಇಷ್ಟೆಲ್ಲ ಆದಮೇಲೆ ಎಚ್ಚೆತ್ಕೊಂಡ್ರ ಅಂತಕ್ಕಂಥದ್ದು? ಇಲ್ಲ, ಎಚ್ಚೆತ್ಕೊಳ್ಳೋ ಪ್ರಶ್ನೆ ಏನಿಲ್ಲ. ಏನಪ್ಪ ಬೊಲೋರೋ ಅಂದರೆ ಏನದೇನು ನಮ್ಮ ಕಮಾಂಡರ್ ವೆಹಿಕಲ್ ಏನಲ್ಲ, ದಟ್ ಈಸ್ ಎ ಪೊಲೀಸ್ ವೆಹಿಕಲ್. ನಾವು ಯಾರನ್ನ ಹಿಡ್ಕೊಂಡು ತುಂಬ್ಕೊಳ್ಳುವಂಥದ್ದೇ, ಏನಾದರೂ ಆದಾಗ ಅನಾಹುತ ಆದಾಗ ಅದೇ ವೆಹಿಕಲಲ್ಲಿ. ಆಮೇಲೆ ಆ ಬಸ್ನಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಏನು ಕರ್ಕೊಂಡು ಹೋಗುವಂಥದ್ದೇನಿಲ್ಲ, ಒಂದೇ TT ಒಳಗಡೆ ಕರ್ಕೊಂಡು ಕೂರ್ಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತೀವಿ. TT ಏನಾಗ್ತದೆ, ಐಡೆಂಟಿಫೈ ವೆಹಿಕಲ್ಲು, ಪೊಲೀಸ್ ವೆಹಿಕಲ್ಲು, ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಗೊತ್ತಾಗ್ತಾ ಇರ್ತದೆ. ಆದರೆ ಈ ಜೀಪ್ಗಳು ತುಂಬ ಗಾಡಿಗಳು ಓಡಾಡ್ತಾ ಇರೋದ್ರಿಂದ ಐಡೆಂಟಿಫೈ ಆಗೋದಿಲ್ಲ. ಭಾಳ ಸುಲಭಕ್ಕೆ ನಾವು ಯಾವ ಕಡೆಯಿಂದ ಆದರೂ ತಪ್ಪಿಸ್ಕೊಂಡು ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋಗೋದಕ್ಕೋಸ್ಕರ ನಾವು ಈ ಜೀಪ್ಗಳನ್ನ ಬಳಸ್ತೀವಿ. ಜೀಪ್ಗಳಲ್ಲದೆ ಬೇರೆ ಕಾರ್ಗಳಲ್ಲೂ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಬಾರ್ದು ಅಂತ ಇಲ್ಲ, ಎಲ್ಲ ಜನನೂ ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡು ಬಂದುಬಿಟ್ರೆ ತನಿಖೆ ಹೆಂಗೆ ಮಾಡೋಕ್ಕಾಗುತ್ತೆ? ತನಿಖೆ ಎಲ್ಲ ನಮಗೆಲ್ಲ ಭಾಳ ಡ್ಯಾಮೇಜ್ ಆಗುತ್ತೆ. ನೋಡಿ, ಈ ತನಿಖೆಯಲ್ಲಿ ಹಲವಾರು ಕಡೆ ಹಿಂಗೆ ಹೋಗಿ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಹೋಗಿ ಜನ ಎಲ್ಲ ತುಂಬ ನಾಳೆ ದಿವಸ ಇದ್ರ ವೀಡಿಯೋಗಳು ಫುಟೇಜ್ಗಳು ಎಲ್ಲನೂ ನಾಳೆ ದಿವಸ ಪ್ರೊಡ್ಯೂಸ್ ಮಾಡ್ತಾರೆ. ಅವನ್ನೆಲ್ಲ ಶೇಖರಣೆ ಮಾಡ್ಕೊಂಡಿರ್ತಾರೆ. ನೋಡಿ ನಿಂತ್ಬಿಟ್ಟಿದ್ದಾರೆ, ಹೋಗೋಕೆ ಮೊದಲೇ ಕಾಯ್ಕೊಂಡಿದ್ದಾರೆ ಮಾಜರ್ ಮಾಡೋದಕ್ಕೆ. ನೋಡಿ ಇಲ್ಲಿ ಬಟ್ಟೆ ಬಿದ್ದಿತ್ತಂತೆ, ಈ ಬಟ್ಟೆನ ಸೀಸ್ ಮಾಡೋಕ್ಕೆ ಆಗಲೇ ಬಂದು ಕಾಯ್ಕೊಂಡಿದ್ದಾರೆ. ಇಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಕ್ಕೆ ಇಲ್ಲಿ ಬಟ್ಟೆ ಬಿದ್ದಿದೆ ಅಂತ. ಅಂದರೆ ಇದು ಸುಮ್ಮನೆ ನಾಟಕ ಪೊಲೀಸ್ತು ಅಂದ್ಬಿಟ್ಟು ಅಂತ. ಇದೆಲ್ಲ ಇಂಥವೆಲ್ಲ ಬಂದ್ಬಿಡ್ತವೆ. ಆ ಕಾರಣಕ್ಕೆ ಅತ್ಯಂತ ಗೌಪ್ಯತೆನ ನಾವು ಕಾಪಾಡಬೇಕಾದಾಗ ಏನೇನು ವಿಧ ಎಲ್ಲ ಬಳಸಬೇಕು ನಾವು. ನಮ್ಮ ದೊಡ್ಡ ಗಾಡಿ ಒಳಗಡೆ ಹೋಗ್ತಾ ಇದ್ದು ರಸ್ತೆಗೆಲ್ಲ ಹೋಗ್ತಾವ್ ನೋಡ್ರೋ ನಡೀರೋ ಹಿಂದೆ ಹೋಗೋಣ, ಇವೆಲ್ಲ ಆಗ್ಬಿಡ್ತವೆ. ಆದ್ದರಿಂದ ಯಾವುದೇ ವೆಹಿಕಲ್ ಯೂಸ್ ಮಾಡ್ತಾರೆ ಅಂತ ಅನ್ನೋದು ಇದರಲ್ಲಿ ಏನೂ ಇಂಪಾರ್ಟೆಂಟ್ ಅಲ್ಲ. ಯಾವುದ್ರಲ್ಲಿ ಏನಪ್ಪ ಇನೋವಾದಲ್ಲಿ ಕೂರಿಸ್ಕೊಂಡು ಒಳಗಡೆ ಹೋಗ್ಬಿಟ್ರಲ್ಲ, ಇಟ್ ಈಸ್ ಇಮ್ಮೆಟೀರಿಯಲ್ ಇಶ್ಯೂ. ಪೊಲೀಸ್ ಸ್ಟೇಷನಲ್ಲಿ ಏನಪ್ಪ ಏನೇನೋ ಬಿರಿಯಾನಿ ಹೋಗ್ಬಿಡ್ತಾ ಇದೆ, ಕೋಳಿ ಮೊಟ್ಟೆ ಹೋಗ್ಬಿಡ್ತಾ ಇದೆ, ಹಿಂದ್ಗಡೆಯಿಂದ ಕುರಿ ನುಗ್ಬಿಡ್ತಾ ಇದ್ದಾವೆ, ಇದು ಯಾವುದು ಮ್ಯಾಟ್ರೇ ಅಲ್ಲ. ಪೊಲೀಸ್ ಸ್ಟೇಷನ್ ಒಳಗಡೆ ಏನು ತನಿಖೆ ಮಾಡ್ತಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಅಷ್ಟೇ ಮ್ಯಾಟ್ರ್ ಅಷ್ಟೇ.
ಬಿಟ್ಟರೆ ಏನೇನೆಲ್ಲ ಕಪೋಲಕಲ್ಪಿತವಾಗಿ ಏನೆಲ್ಲ ಅವ್ರು ಕೊಟ್ಬಿಡ್ತಾವ್ರೆ. ಬಿರಿಯಾನಿ ಊಟ ಹೌದಲ್ವಾ, ಬಿರಿಯಾನಿನೂ ಊಟನೇ, ಚಿತ್ರಾನ್ನನೂ ಊಟನೇ. ಅದರಿಂದ ಈ ಊಟದ ಬಗ್ಗೆ ಸಂಬಂಧಪಟ್ಟಂಗೆ ಒಳಗಡೆ ಯಾರು ತಿಂದರು ಯಾರು ಕೊಟ್ಟರು ಅದು ದಟ್ ಈಸ್ ದ ಡಿಫ್ರೆಂಟ್ ಇಶ್ಯೂ. ಅವನಿಗೆ ಕೊಟ್ರ ಅವ್ನು ತಿಂದಿಲ್ವಾ ಹಾಗೆ. ಮತ್ತು ಸಿಗರೇಟು. ಆಮೇಲೆ ಹ್ಯೂಮನ್ಲಿ ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ತನಿಖೆ ಕಾಲದಲ್ಲಿ ನಾವು ಕೊಡ್ತೀವಿ, ಕೊಟ್ಟಿಲ್ಲ ಅಂತ ಏನಿಲ್ಲ, ಅವರು ಸ್ಪಂದಿಸಬೇಕಲ್ಲ. ಅರೆ ನಾನು ಅವನನ್ನು ಹಾರ್ಟ್ನ ಗೆಲ್ಲಬೇಕು, ಸತ್ಯ ತಿಳ್ಕೊಬೇಕು ಅಂದಾಗ ರಾಕ್ಷಸನ ಥರ ಮೈ ಮೇಲೆ ಬಿದ್ದುಬಿಟ್ರೆ ಸತ್ಯ ಬರೋದಿಲ್ಲ. ಅವನ ಹಾರ್ಟ್ನ ಗೆಲ್ಲಬೇಕು ನಾನು. ಏನಾಯಿತು ನಿನ್ನ ಅವನ ಆತ್ಮದಲ್ಲಿರೋದು ಒಳಗಡೆಯಿಂದ ಎಲ್ಲ ಬಂದುಬಿಡಬೇಕು. ಇನ್ನೇನಾದರೂ ಹಿಂದೆ ಅಂತ ಏನೇನೋ ಹೇಳ್ತಾವ್ರಲ್ಲ, ಅದು ಏನಾರ ಹೇಳ್ತಾನ ಅಂತ ಅವನ್ನ ನಾನು ಗೆಲ್ಲಬೇಕು. ಆ ಗೆಲ್ಲೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ನಾನು. ದೊಣ್ಣೆ ತಗೊಂಡು ಯಾವ ಕಾರಣಕ್ಕೂ ಹೊಡೆದ್ಬಿಟ್ಟ ಅಂದರೆ ಒಬ್ಬ ಮನುಷ್ಯನಿಂದ ಈಚೆ ಬರಲ್ಲ. ಮನುಷ್ಯನ ನಾವು ಯಾವಾಗ ಪೊಲೀಸರು ಗೆದ್ದಾಗ ಆರೋಪಿತರುಗಳನ್ನ ಎಲ್ಲ ಸತ್ಯ ಬಂದ್ಬಿಡುತ್ತೆ. ಸತ್ಯ ಬಂದಾಗ ನಮ್ಗೆ ಆತ್ಮಸಾಕ್ಷಿ, ನಮ್ಗೆ ಎಸ್ ನೀನು ಸರಿಯಾದಂಥ ಪೊಲೀಸ್ ಕೆಲಸ ಮಾಡಿದೆ, ಅವನಲ್ಲಿ ಇನ್ನೇನೂ ಇಲ್ಲ, ಎಲ್ಲ ನೋಡಿಬಿಟ್ಟೆ, ಸ್ಕ್ರೀನ್ ಹಾಕಿ ಎಲ್ಲ ಒಳಗಡೆ ನೋಡಿಬಿಟ್ಟೆ, ನೀನು ಸ್ಕ್ಯಾನ್ ಮಾಡಿಬಿಟ್ಟೆ ಹಾರ್ಟ್ನ, ಇನ್ನೇನು ಉಳಿಸ್ಕೊಂಡಿಲ್ಲ ಅನ್ನುವಂಥದ್ದು ನಮಗೂ ಒಂದು ಆತ್ಮಸಾಕ್ಷಿ, ಎಸ್ ಯು ಡನ್ ಎ ರೈಟ್ ಥಿಂಗ್ ಅಂತ ಬರುತ್ತೆ. ಆಯಿತು ಸಿಗರೇಟ್ ಸೇತ್ಯಾ, ಆಯಿತು ಕೊಡ್ತೀನಿ. ಬಟ್ ಅವನಿಗೆ ಅಂದ ತಕ್ಷಣವೇ ಅಪ್ಪ ಇವನು ಯಾರು ನನ್ನ ಸ್ಪಂದಿಸ್ತಾವನಲ್ಲ, ನನ್ನ ನೋವನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನಲ್ಲ ಅಂತ ನನಗೆ ಸ್ಪಂದಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಇವೆಲ್ಲ ಆಮೇಲೆ ನನಗೊಂದು ಸ್ವಲ್ಪ ಒಂದು XXX ರಮ್ ಕೊಟ್ಬಿಡಿ ಸರ್, ನಾನು ಎಲ್ಲ ಹೇಳ್ಬಿಡ್ತೀನಿ ಸರ್, ದೇವ್ರು ಸರ್ ಅದು ಕೊಟ್ಬಿಡಿ. ಅರೆ ಅವನು ಅಂದಾಗ ಹಂಗಂದ ತಕ್ಷಣವೇ ಅವ್ನ ಸ್ಟೇಟಸ್ ನೋಡ್ಬಿಟ್ಟು ನನ್ನ ಕೆಲಸ ಆಗಬೇಕಲ್ಲ, ಆತ್ಮಸಾಕ್ಷಿಯಿಂದ ಎಲ್ಲ ಹೊರಗಡೆ ಬರಬೇಕಲ್ಲ, ಕೊಡಬೇಕು. ಕೊಟ್ಟಿದ್ದೀವಿ ನಾವು, ಕೊಟ್ಬಿಟ್ರೆ ಏನೂ ತಪ್ಪಾಗೋದಿಲ್ಲ. ಅವ್ನು ಕುಡಿಯುವಂಥವನಾಗಿದ್ದಾದಾಗ ಏನಾಗ್ತದೆ, ಅದು ಅವ್ನು ಗೆದ್ದಂಗೆ. ಅದಾದಮೇಲೆ ಸತ್ಯ ಹೇಳೋಕ್ಕೆ ಪ್ರಾರಂಭ ಮಾಡ್ತಾನೆ. ನಂಗೆ ಸತ್ಯ ಒಂದೇ ಬೇಕೇ ಹೊರತು ಇದೆಲ್ಲ ಇಮ್ಮೆಟೀರಿಯಲ್ ಇಶ್ಯೂ. ಅವನನ್ನು ಗೆಲ್ಲಬೇಕೇ ಹೊರತು ಇವೆಲ್ಲ ಇಮ್ಮೆಟೀರಿಯಲ್ ಇಶ್ಯೂ. ಅವ್ನಿಗೊಂದು ಹಾಸಿಗೆ ಹಾಕ್ಕೊಟ್ಬಿಟ್ವಾ ಮಲಿಕೊಳ್ಳೋಕ್ಕೆ, ಇದೆಲ್ಲ ಇಮ್ಮೆಟೀರಿಯಲ್ ಇಶ್ಯೂ. ನೆಲದ ಮೇಲೆ ಮಲಿಕೊಳ್ಳಿಲ್ವಲ್ಲ, ಹಾಸಿಗೆ ಹಾಕ್ಕೊಟ್ಬಿಟ್ರಲ್ಲ ಅಂತ. ನಾನು ಅವನ್ನ ಗೆಲ್ಲೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ದಟ್ ಈಸ್ ದ ರಿಯಲ್ ಇನ್ವೆಸ್ಟಿಗೇಷನ್. ಫೈನ್ ಸರ್, ಎಲ್ಲದಕ್ಕೂ ನನಗೆ ಒಂದು ಸ್ಪಷ್ಟತೆ ಸಿಕ್ತು. ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದ್ರೆ, ದರ್ಶನ್ ಅವ್ರಿಗೆ ಬೇಜಾನ್ ದುಡ್ಡಿದೆ ಬಿಡಪ್ಪ, ಹಿಂಗೆ ಹೋಗಿ ಹಿಂಗೆ ಬರ್ತಾರೆ, ಬೇಜಾನ್ ಇನ್ಫ್ಲೂಯೆನ್ಸಸ್ ಇದೆ ಬಿಡಪ್ಪ, ಯಾರಿಗೋ ಹೇಳಿ ಹೊರಗಡೆ ಬರ್ತಾರೆ, ಈ ಥರದ ಒಂದಷ್ಟು ಸಮಾಜದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನಿಸುತ್ತಾ? ಸಿಗೋದಾದರೆ ಏನೆಲ್ಲ ಅವರಿಗೆ ಪನಿಷ್ಮೆಂಟ್ ಕೊಡ್ಬೋದು, ಎಷ್ಟು ದಿನ ಶಿಕ್ಷೆ ಆಗ್ಬೋದು ಸರ್? ಕೊನೆ ಪ್ರಶ್ನೆ ನೋಡಿ, ಸಾಮಾಜಿಕವಾಗಿ ನಾವು ಮಾತಾಡೋದಾದರೆ ಈ ಪ್ರಕರಣ ಭಾಳ ಅತ್ಯಂತ ಸಮಾಜ ಹತ್ತಿರದಿಂದ ನೋಡ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕೆ ಈ ಪ್ರಕರಣದಲ್ಲಿ ಬಹುಬೇಗ ಇವರಿಗೆ ಬೇಲ್ಗಳು ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಇದೆ. ಯಾಕೆಂತಂದರೆ ಇಷ್ಟೊಂದು ಎಲ್ಲ ನಮ್ಮ ಜುಡಿಷಿಯರಿನೂ ಸಹ ನ್ಯಾಯಾಂಗ ವ್ಯವಸ್ಥೆನೂ ಸಹ ಇದನ್ನೆಲ್ಲನೂ ನೋಡ್ತಾ ಇರ್ತದೆ. ಬಟ್ ನೋಡ್ತಾ ಇರ್ತದೆ, ಆದರೆ ನೋಡ್ಬಿಟ್ಟಾದ್ಮೇಲೆ ಅಂದ್ಬಿಟ್ಟು ಅದೇನು ಲೆಕ್ಕಕ್ಕೇನು ಅವರು ತೊಗೊಳ್ಳಲ್ಲ. ಅವ್ರು ಏನು ಮೆಟೀರಿಯಲ್ ಇದೆಯೋ, ಏನು ಫ್ರೇಮ್ ನಾವು ಮಾಡಿರ್ತೀವೋ, ಏನು ಎವಿಡೆನ್ಸು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿರ್ತೀವೋ ಇನ್ ದಿ ಪ್ಯಾರಾಮೀಟರ್ ಆಫ್ ಲಾ ಒಳಗಡೆ ಅಷ್ಟು ಮಾತ್ರ ನೋಡ್ತಾರೆ ಅವರು. ಇದರಿಂದ ಯಾರವರೇ, ಇದರಿಂದ ಯಾರಿಲ್ಲ, ಇವನೆಷ್ಟು ದೊಡ್ಡವನು, ಇವನೆಷ್ಟು ಚಿಕ್ಕವನು, ಇವನೇನು ಮಹಾನು ಘಟಾನುಘಟಿ, ಇದು ಯಾವುದು ಆ ಥರದಲ್ಲಿ ನ್ಯಾಯಾಂಗ ನೋಡೋದೇ ಇಲ್ಲ. ನಾವು ಇಷ್ಟು ಕೇಸ್ಗಳು ನೋಡಿದ್ದೀವಿ. ಎಲ್ಲರೂ ಒಂದೇ. ಅಲ್ಲಿ ನಾವು ಹೆಂಗೆ ಕೇಸ್ ಮಾಡಿರ್ತೀವೋ ಅದ್ರ ಮೇಲೆ ಅವ್ರಿಗೆ ಶಿಕ್ಷೆಗಳಾಗ್ತಕ್ಕಂಥದ್ದು, ಬೇಲ್ಗಳಾಗ್ತಕ್ಕಂಥದ್ದು. ಬೇಲಾಗೋದು ನಾವು ಈಗಲೇ ನಮಗೇನೂ ಇಲ್ಲ ನೋಡಿ. ನಾವೆಲ್ಲ ಅಸಂಪ್ಷನ್ ಆ್ಯಂಡ್ ಪ್ರಿಸಂಪ್ಷನಲ್ಲಿ ಮಾತಾಡ್ತಾ ಇರುವಂಥವ್ರು. ಇದು ಮಾಡಿಬಿಟ್ಟವ್ರೆ, ಅದು ಕಲೆಕ್ಟ್ ಮಾಡಿಬಿಟ್ಟವ್ರೆ, ಇದು ತೊಗೊಬಿಟ್ಟವ್ರೆ, ಆಮೇಲೆ ಸಾಕ್ಷ್ಯಾಧಾರಗಳೇ ಇಲ್ಲ, ಪ್ರತ್ಯಕ್ಷ ಸಾಕ್ಷಿಗಳೇ ಇಲ್ಲ. ಯಾರು ಹೇಳಿದೋ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಅಂದ್ಬಿಟ್ಟು ಅಂತ? ಶೆಡ್ಡು ಹಂಗೆ ಆಗ್ಬಿಟ್ರೆ, ಅರೆ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಅಂತ ನಾವು ಹೆಂಗೆ ಹೇಳೋದು? ಕೂತ್ಕೊಬಿಟ್ಟು ಹೇಳಬಾರ್ದು ನಾವು. ಅರೆ ಒಳಗಡೆ ಇದ್ದರೂ ಇರ್ಬೋದು, ಯಾರು ನೋಡ್ತಾ ಇರ್ಬೋದು, ಬಿಡಿಸಕ್ಕೆ ಬಂದಿರ್ಬೋದು, ಹೌದಲ್ವಾ? ನಾವೇ ಕೂತ್ಕೊಬಿಟ್ಟು ಎಲ್ಲ ಏನೂ ಇರಲ್ಲ, ಒಳಗೆ ದೆವ್ವಗಳಿದ್ದಾವೆ ಅನ್ಕೊಬಿಟ್ರೆ ತಪ್ಪದು. ಹಂಗೆ ಅನ್ಕೋಕೆ ಹೋಗಬಾರ್ದು. ಏನೇನು ಇರ್ತದೋ, ಏನೇನು ಸಿಕ್ಕಿರ್ತದೋ ಎಲ್ಲ ಪ್ರತ್ಯಕ್ಷ ಅಪ್ರತ್ಯಕ್ಷ ಎಲ್ಲ ತನಿಖೆ ಒಳಗಡೆ ಬಂದುಬಿಡುತ್ತೆ. ಆ ಕಾರಣಕ್ಕೆ ತನಿಖೆನ ಅದನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು, ಮಾಡಲಿಲ್ಲ ಅನ್ನುವಂಥದ್ದು ಚಾರ್ಜ್ ಶೀಟ್ ಹಾಕ್ದಾಗಲೇ ಗೊತ್ತಾಗ್ತಕ್ಕಂಥದ್ದು. ನಾವು ನೋಡಿದಂಥ ನಾವೇನಾದರೂ ಇಂಥ ಚಾರ್ಜ್ ಶೀಟ್ಗಳು ಹಾಕ್ದಾಗದ ಆ ಕಾಪಿ ಸಿಕ್ಕಿದಾಗ ಅರೆ ಇದನ್ನು ಮಾಡ್ಬೋದಾಗಿತ್ತಲ್ಲ ಅವರು, ಅರೆ ಇದನ್ನು ಬಿಟ್ಟವರಲ್ಲ, ಇದನ್ನು ಮಾಡ್ಬೋದಾಗಿತ್ತಲ್ಲ ಅಂತ ಅವಾಗ ಮಾತಾಡ್ಬೋದೇ ಹೊರತು ಈಗ ಹಿಂಗೆಲ್ಲ ಮಾಡಲಿಲ್ಲ ಅನ್ನುವಂಥದ್ದು ಹೋದಾಗ್ಲೂ ಸಹ ನಾವು ಅದನ್ನು ಎಲ್ಲೋ ಒಂದು ಕಡೆ ತುಂಬ ಗಟ್ಟಿತನ ಮಾಡಿಬಿಡ್ತೀವೇನೋ, ಆಮೇಲೆ ಎಲ್ಲೋ ನಾವೇ ಅದಕ್ಕೆ ಮೋಸ ಮಾಡಿಬಿಡ್ತೀವೇನೋ. ಅವ್ರು ತನಿಖಾ ಕ್ರಮ ಅವ್ರು ಮಾಡಲಿ, ಆಮೇಲೆ ಎಲ್ಲೋ ಇದು ಮಾಡಬೇಕೇನೋ ಪ್ರೆಷರ್ಸಿಗೆ ಹಾಕೋತಾರೆ, ಅರೆ ಇದು ಹೆಂಗೆ ಮಾಡ್ಬಿಡೋಕ್ಕಾಗ್ಬಿಡ್ತದೆ ಅಂತೇಳಿ ಅಂತ. ಆ ಕಾರಣಕ್ಕೆ ತನಿಖೆ ಬಗ್ಗೆ ನಾನು ಜಾಸ್ತಿ ಎಲ್ಲೂ ಮಾತಾಡೋಕ್ಕೆ ಹೋಗೋದಿಲ್ಲ. ತನಿಖೆನ ಅದ್ಭುತವಾಗೇ ಮಾಡ್ತಾರೆ. ನೋ ಕಾಂಪ್ರಮೈಸ್ ಇನ್ ತನಿಖೆ. ನಾವು ಯಾವ ಕಾರಣಕ್ಕೂ ಹಿಂಗೆ ಮಾಡು, ಅದು ನಥಿಂಗ್ ಡೂಯಿಂಗ್, ಅದು ಯಾರ್ಯಾರೋ ಮಾತಾಡ್ತಾರೆ. ಅದು ನನಗೆ ಆ ಥರದ ಇದರಲ್ಲಿ ತನಿಖೆಗೆ ಹೀಗೆ ಮಾಡಬೇಕು, ಈಗ ಮಾಡಿಬಿಟ್ರೆ ಚೆನ್ನಾಗಿರ್ತದೆ ಅಂತ ಹೇಳುವಂಥದ್ದು ಅದು ಒಂದು ಪ್ರೆಷರ್ ಆಗಿಬಿಡ್ತದೆ ಯಾರ ಮೇಲೂ.
ಆ ಕಾರಣಕ್ಕೆ ಇದು ಒಂದು ಲಾಜಿಕಲ್ ಎಂಡ್ಗೆ ಹೋಗುತ್ತೆ ಈ ಪ್ರಕರಣ. ಬೇಲ್ ಸಿಕ್ಕೋದು ಭಾಳ ನಿಧಾನ ಆಗಿಬಿಡುತ್ತೆ. ಎಷ್ಟು ದಿವಸ ಅಂತ ಹೇಳೋಕ್ಕಾಗೋದಿಲ್ಲ, ದಟ್ ಈಸ್ ಡಿಪೆಂಡ್ ಅಪಾನ್ ಜುಡಿಷಿಯರಿಗೆ ಸಂಬಂಧಪಟ್ಟದ್ದು. ಶಿಕ್ಷೆಯ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಸರ್, ನೋಡಿ, ಪ್ರಕರಣ ಇದು ಹೇಗೆ ನಡೀತದೆ ಅನ್ನೋದು ಇಂಪಾರ್ಟೆಂಟು. ಯಾವ ಕೋರ್ಟ್ಗಳಿಗೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೆ ಹೋಗ್ತದೆ ಇದು ಅಂತ ಅನ್ನುವಂಥದ್ದು ಇಂಪಾರ್ಟೆಂಟು. ಎಷ್ಟು ವರ್ಷ ನಡೀತದೆ ಅನ್ನೋದು ಇಂಪಾರ್ಟೆಂಟು. ಇದು ಅದರ ಮೇಲೆ ಶಿಕ್ಷೆಗಳ ಪ್ರಮಾಣಗಳು ಆಗುತ್ತೆ. ಯಾಕೆಂತಂದರೆ ಕೆಲವಷ್ಟು ಪ್ರಕರಣ ಜಾಸ್ತಿ ದಿವಸಗಳಾಗ್ಬಿಟ್ರೆ ಸಾಕ್ಷಿದಾರರೇ ಸತ್ತೋಯ್ತಾರೆ ಇರುವಂಥವ್ರು. ಯಾಕೆಂದರೆ ನಾವು ನೋಡಿದ್ದೀವಲ್ಲ, ನಮ್ಮ ಪ್ರಮುಖ ಸಾಕ್ಷಿಗಳೇ ಹೋಗ್ಬಿಡ್ತಾರೆ. ಈಗ ನಮ್ಮ ಕೆಲವಾರು ಪ್ರಕರಣಗಳಲ್ಲಿ, ಭಾಳ ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ, ಕೊರೋನಾದಲ್ಲಿ ಕಂಪ್ಲೇನೆಂಟ್ಗಳೇ ಸುತ್ತಬಿಟ್ಟವ್ರೆ. ಏನು ಮಾಡ್ತೀರಿ? ನಾವು ಬಿಡಪ್ಪ ಇದರಲ್ಲಿ ನಾವು ಈಗೆಲ್ಲ ರಿಟೈರ್ಡ್ ಆಗಿ ಬಂದಿದ್ದೀನಿ, ಈ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಮಾಡಿಸ್ಬೇಕು ಅಂತ ಕೂತ್ಕೊಂಡಿದ್ದು, ಫೋನ್ ಮಾಡಿ ಕೇಳಿದ್ರೆ ಸಾರ್ ಕೊರೋನಾದ ಸತ್ತೋಗ್ಬಿಟ್ಟವ್ರೆ ಸಾರ್ ಅಂತ ಅವ್ರು. ಏನು ಮಾಡ್ತೀರಿ? ಇವೆಲ್ಲ ನ್ಯಾಚುರಲ್ಲಾಗಿ ಕೊನೆ ಲಾಸ್ಟಲ್ಲಿ ಏನು ಟ್ರಯಲ್ ನಡೀತದೋ ಆ ಟೈಮಲ್ಲಿ ಏನೇನಿದ್ದಾರೆ ಅನ್ನುವಾಗ ಮಾತ್ರ ಗೊತ್ತಾಗ್ತದೆ ಹೊರತು ಒಟ್ಟಿನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗಿನ ಪರಿಸ್ಥಿತಿ ಒಳಗಡೆ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಎವಿಡೆನ್ಸಸ್ಗಳು ಏನಿರ್ತದೋ ಅದನ್ನೆಲ್ಲ ಮಾಡಿದ್ರೆ, ಕ್ರಮಬದ್ಧವಾಗಿ ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಈಗ ನೀವೇನು ಹೇಳ್ತಾ ಇದ್ದೀರಲ್ಲ, ಏನು ಮೀಡಿಯಾದವ್ರುಗಳೆಲ್ಲ ಇಂಥ ಎವಿಡೆನ್ಸು ಇದೆಲ್ಲ ಬಂತು ಅಂದರೆ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಕೂಲಂಕುಷವಾಗಿ ಚರ್ಚಿಸಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೀವಿತಾವಧಿಯಲ್ಲಿ ಸಾಕಷ್ಟು ಈ ಥರದ ಕೇಸ್ಗಳನ್ನು ಬೇಯಿಸಿರ್ತಾರೆ. ಆದರೆ ಅವರೇ ಹೇಳ್ದಂತೆ ಅಪರೂಪವಾದಂಥ ಕೇಸ್ ಇದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಟೆಕ್ನಿಕಲಿ ತುಂಬ ಕೇಸ್ ಬಗ್ಗೆ ಡಿಟೇಲ್ಡಾಗಿ ಅವರನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಟೆಕ್ನಿಕಲ್ ಎವಿಡೆನ್ಸಸ್ ಅಷ್ಟಿದೆ ಈ ಕೇಸಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.